ಈಗ ಈಗ ನಾವು ಸೆಷನ್ ಒಂದು ಕಂಟಿನ್ಯೂ ಮಾಡೋಣ. ಹ್ಯಾಂಡ್ಲ್ ಮಾಡಿ. ಓಕೆ, ಇವತ್ತಿನ ಒಂದು ಸೆಷನ್ ಲಾಸ್ಟ್ ನಮಗೆ ಕ್ವಾಂಟಮ್ ಫಿಸಿಕ್ಸ್ ನೋಡಿದ್ರಿ, ಅಬ್ಸರ್ವೇಷನ್ ಥಿಯರಿ ನೋಡಿದ್ರಿ, ಮ್ಯಾನಿಫೆಸ್ಟೇಷನ್ ನೋಡಿದ್ರಿ. ಓಕೆ, ಲಾ ಆಫ್ ಅಟ್ರಾಕ್ಷನ್ ಇರ್ತಕ್ಕಂಥ ಲಾಸ್ ನೋಡಿದ್ರಿ. ಓಕೆ, ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ನೋಡಿದ್ರಿ, ಏನೆಲ್ಲ ನಾವು ಮಾಡ್ಕೋಬೇಕು ಅಂತ. ಈಗ ನಾವು ನೋಡೋಣ ಲಿಮಿಟಿಂಗ್ ಬಿಲೀಫ್ ನ ಶಿಫ್ಟ್ ಮಾಡ್ತಕ್ಕಂಥದ್ದು ಅಂತ. ಇವತ್ತಿನ ಒಂದು ಟಾಪಿಕ್ ನಿಮ್ಗೆಲ್ರಿಗೂ ಸಹ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅಂಡ್ ಇವತ್ತೆಲ್ಲ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಸಹಿತ ಬಂದಿದೆ. ಇವತ್ತಿನ ಟಾಪಿಕ್ ನ ವಿಶೇಷತೆ ಏನು ಅಂತ. ಇಲ್ಲಿ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ನಂಬಿಕೆಗಳ ಮೇಲೆ ನನ್ನ ಲೈಫ್ ನಿಂತಿದೆ. ನನ್ನ ಕಂಪ್ಲೀಟ್ ಲೈಫ್ ನಿಂತಿರೋದೆ ಅದನ್ನ ಇವತ್ತು ಹೆಂಗ್ ಶಿಫ್ಟ್ ಮಾಡೋದು, ನನ್ನ ಲೈಫ್ ಹೇಗೆ ನಡೀತಾ ಇದೆ ಅದನ್ನ ನೋಡ್ತಾ ಹೋಗೋಣ. ಓಕೆ, ಈಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟು ಓಕೆ, ಈಗ ಒಂದೇ ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ ಇವತ್ತೊಂದು ಪ್ರೆಸೆಂಟೇಶನ್ ಅಲ್ಲಿ. ಸ್ವಲ್ಪ ನಿಮಿಷ. ಇವತ್ತಿನ ಟಾಪಿಕ್ ಬ್ರೇಕಿಂಗ್ ಲಿಮಿಟಿಂಗ್ ಬಿಲೀಫ್, ಸೀಮಿತವಾದ ನಂಬಿಕೆಯನ್ನ ಮುರಿಯೋದು ಅಂತ ಹೇಳ್ತಾರೆ. ಇದಕ್ಕೆ ಇದು ನಮ್ಮೊಳಗಡೆ ಇರ್ತಕ್ಕಂಥ ಒಂದು ಲಿಮಿಟಿಂಗ್ ಬಿಲೀಫ್. ಅದೇನು ಅಂತ ಡೀಟೇಲ್ ನೋಡ್ತಾ ಹೋಗೋಣ. ಇವಾಗ ಕ್ಲೀನ್ ಆಗಿ ಆಲಿಸ್ಕೊಳ್ಳಿ. ಯಾರೆಲ್ಲ ಎಲ್ಲೆಲ್ಲ ಬ್ಯುಸಿ ಆಗಿದ್ರೆ ದಯವಿಟ್ಟು ಕಂಪ್ಲೀಟ್ಲಿ ಫೋಕಸ್ ಮಾಡಿ, ಬಿಕಾಸ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಸ್ಪೆಷಲ್ ಟಾಪಿಕ್. ಇದು ಒಂದು ಇಂಟರ್ನ್ಯಾಷನಲ್ ಸ್ಪೆಷಲ್ ಕೋರ್ಸ್, ಅದರಲ್ಲಿ ಕಲಿತು ಅಳವಡಿಸ್ಕೊಂಡು ಶಿಫ್ಟ್ ಮಾಡಿ ನಿಮಗೆ ಕೊಡ್ತಾ ಇರೋ ಒಂದು ಟ್ರೈನಿಂಗು. ಇದು ಒಂದು ವರ್ಕ್ಶಾಪ್ನ ನಾನು ಅಟೆಂಡ್ ಮಾಡೋದಕ್ಕೆ 15,000 rupees ಪೇ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇದು. ಅದು ನಿಮಗೆ ಈ ಪ್ರೋಗ್ರಾಮಲ್ಲಿ ಅದರಲ್ಲಿರೋ ಒಂದು ಟಾಪಿಕ್ ಇದು ಸಹ ಒಂದು ಕೊಡ್ತಾ ಇದ್ದೀನಿ ನಿಮಗೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕಂಪ್ಲೀಟ್ ಫೋಕಸ್ ಆಗಿ ಅಟೆಂಡ್ ಮಾಡಿ. ಓಕೆ, ಇಲ್ಲೊಂದಿದೆ 4 ಇಂಪಾರ್ಟೆಂಟ್ ಬಟನ್ಸ್ ಆಫ್ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್. ನಾವು ಲಾ ಆಫ್ ಅಟ್ರಾಕ್ಷನ್ ನೋಡಿದೀವಲ್ವಾ, ಆ ಲಾ ಆಫ್ ಅಟ್ರಾಕ್ಷನ್ಗೆ ಇನ್ನೊಂದು 4 ಬಟನ್ಸ್ ಇದೆ. ನನ್ನ ಬೇಕಾಗಿರೋದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಂದು 4 ಬಟನ್ ಇದೆ. ಆ 4 ಬಟನ್ಸ್ ಏನೇನು ಅಂದ್ರೆ FTBA ಅಂತ. ಇದೇನೇನು ಅಂತ ನೋಡ್ತಾ ಹೋಗೋಣ. FTBA ಇದು ನೆನ್ಪಿಡ್ಕೋಬೇಕು ಯಾವಾಗ್ಲೂ. ಏನಿದೆ FTBA? ಒಂದು F ಅಂದ್ರೆ ಫೀಲಿಂಗ್ಸ್, ಭಾವನೆಗಳು. ಓಕೆ, ಥಾಟ್ಸ್, T ಅಂದ್ರೆ ಆಲೋಚನೆಗಳು, ಬಿಲೀವ್ಸ್ ನಂಬಿಕೆಗಳು, ಆಕ್ಷನ್ಸ್ ಕ್ರಿಯೆಗಳು. ನಾನು ನನ್ನ ಅನ್ಕೊಂಡಿರೋ ಜೀವನನ ರೂಪಿಸ್ಕೋಬೇಕು ಅಂದ್ರೆ ನಾನು ಲಾ ಆಫ್ ಅಟ್ರಾಕ್ಷನ್ ಬ್ರಹ್ಮಾಂಡದಲ್ಲಿ ಏನೆಲ್ಲ ನಡೀತಿದೆ ನಾನು ಅನ್ಕೊಂಡಿರೋದು ಆಗ್ಬೇಕು ಅಂತಿದ್ರೆ ಈ 4 ಬಟನ್ಸ್ ಇಂಪಾರ್ಟೆಂಟ್. ನೀವು ಏನೇ ಒಂದು ಬಯಸ್ಬೇಕಾದ್ರೆ ಅದರಲ್ಲಿ ಫೀಲಿಂಗ್ ಇರಬೇಕು, ಫೀಲ್ ಮಾಡಬೇಕು. ಅಂಡ್ ಆ ಥಾಟ್ಸ್ ಯಾವಾಗಲೂ ಆ ಆಲೋಚನೆ ಅದ್ರಗಳ ಬಗ್ಗೆನೇ ಆಲೋಚಿಸ್ತಾ ಇರಬೇಕು. ಅಂಡ್ ಬಿಲೀವ್ಸ್ ನಂಬಿಕೆಗಳು, ನಾನು ಅದನ್ನ 100% ಆಗುತ್ತೆ ಅನ್ನೋ ನಂಬಿಕೆನಲ್ಲಿ ಇರಬೇಕು. ಹಾಗೆ ನೆಕ್ಸ್ಟ್ ಅದನ್ನ ಕ್ರಿಯೆ ಮಾಡ್ಬೇಕು, ಆಕ್ಷನ್ ಮಾಡ್ತಿರ್ಬೇಕು. ಇಷ್ಟನ್ನು ಮಾಡ್ತಿದ್ರೆ ಮಾತ್ರ ನನ್ನ ಲಾ ಆಫ್ ಅಟ್ರಾಕ್ಷನ್ ಅಡ್ವಾನ್ಸ್ ಆಗಿ ನಾನು ಅಟ್ರಾಕ್ಟ್ ಮಾಡ್ತೀನಿ. ಈ 4 ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಬಟನ್ಸ್ ಅಂತ ಹೇಳ್ತೀನಿ. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಈ 4. ಇದರಲ್ಲಿ 2 ವೆರಿ ಇಂಪಾರ್ಟೆಂಟ್. ಅದರಲ್ಲಿ 2 ಯಾವುದು ಅಂದ್ರೆ ಒಂದು ಫೀಲಿಂಗ್ಸ್, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಬಿಲೀಫ್, ನಂಬಿಕೆ. ಇದು ಬಹಳ ಇಂಪಾರ್ಟೆಂಟ್. ಫೀಲಿಂಗ್ಸ್ ನಾವು ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ಇವತ್ತು ನಾವು ವರ್ಕ್ ಮಾಡ್ತಾ ಇರೋದು ಬಿಲೀಫ್ ಬಗ್ಗೆ. ನಂಬಿಕೆ ಅನ್ನೋ ವಿಷಯ ನಮಗೆ ಗೊತ್ತಿದೆ. ನಂಬಿಕೆ ಅಂದ್ರೆ ಏನು, ಯಾವ್ಯಾವ ತರ ಇದೆ, ಲಿಮಿಟಿಂಗ್ ಅಂದ್ರೆ ಏನು, ಅನ್ಲಿಮಿಟೆಡ್ ಅಂದ್ರೆ ಏನು, ಇವೆಲ್ಲದೂ ಚೆಕ್ ಮಾಡ್ತಾ ಹೋಗೋಣ. ಈ ನಂಬಿಕೆ ಅನ್ನೋ ವಿಷಯ, ನಾನು ಎಷ್ಟು ಪವರ್ಫುಲ್ ಆಗಿ ನಂಬ್ತೀನಿ ಅಷ್ಟು ನೀವು ನಿಮ್ಮ ಶಿಫ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಇವತ್ತು ಜೀವನ ಏನಿದೆ ಅದೆಲ್ಲದೂ ಸಹಿತ ಡಿಪೆಂಡ್ ಆಗಿರೋದು ಈ ನಂಬಿಕೆ ಮೇಲೆ. ಈಗ ನೋಡೋಣ ಏನು ನಂಬಿಕೆ ಅಂದ್ರೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬಿಕೆ ಅಂದ್ರೆ, ಓಕೆ ಎಲ್ಲರಿಗೂ ಕಾಣ್ತಾ ಇದೆ ಅನ್ಕೊಳ್ತೀನಿ. ಓಕೆ, ನಂಬಿಕೆ ಅಂದ್ರೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಥಾಟ್. ನಿಮ್ ಜೀವನದಲ್ಲಿ ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಒಂದು ಸಿಂಪಲ್ ಒಂದು ಥಾಟ್ ಬಂದು ಹೋಗುತ್ತೆ, ಆದ್ರೆ ಅದು ಬಂದು ಹೋಗೋದು ನಂಬಿಕೆ ಆಗಲ್ಲ. ಆಲೋಚನೆಗಳು ಬಂತು ಹೋಯ್ತು, ಸುಮ್ಮನೆ ಅನ್ಸುತ್ತೆ ಇದನ್ನೇ ಎತ್ಕೋಬೇಕು ಅಂತ, ಒಂದೇನೋ ತಗೋಬೇಕು ಅನ್ಸುತ್ತೆ,
ಅಥವಾ ಒಂದೇನೋ ಕಳ್ತನ ಮಾಡ್ಬೇಕು ಅನ್ಸುತ್ತೆ, ಆ ಟೈಮಲ್ಲಿ ಬಂದೋಯ್ತು ಅಷ್ಟೇ, ಅದು ನಂಬಿಕೆ ಅಲ್ಲ. ಅಥವಾ ನನ್ನ ಕೈನಲ್ಲಿ ಇದಾಗಲ್ಲ ಅನ್ಸುತ್ತೆ, ಒಂದ್ಸರಿ ಅನ್ನಿಸ್ತಾ, ಅದು ನಂಬಿಕೆ ಅಲ್ಲ. ಒಂದು ಆಲೋಚನೆ ಬಂದೋಯ್ತಿದೆ, ಆಗಲ್ಲ ಅಂತ, ಆಗುತ್ತೆ ಅಂತ, ನಾನು ಮಾಡ್ಬೋದು ಅಂತ, ನಾನು ಸತ್ಯ ಹೇಳ್ಬೋದು ಅಂತ, ನನ್ನ ಕೈಲಿ ಸುಳ್ಳು ಹೇಳಕ್ಕಾಗಲ್ಲ ಅಂತ, ಏನೋ ಒಂದ್ಸರಿ ಬಂದು ಹೋಗೋದು ನೋ ಪ್ರಾಬ್ಲಮ್, ಅದು ಆಲೋಚನೆ. ಆದ್ರೆ ಅದು ಬರ್ತಾ 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 ಆಲೋಚನೆ ಮಾಡ್ತಾ 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 ಪರ್ಮನೆಂಟ್ ಆಗುತ್ತೆ ನೋಡಿ, ಅದು ನಂಬಿಕೆ ಆಗುತ್ತೆ. ಆಲೋಚನೆ ಪರ್ಮನೆಂಟ್ ಆಗೋದಕ್ಕೇನೆ ನಂಬಿಕೆ ಅನ್ನೋದು, ಇಲ್ಲ ಅಂದ್ರೆ ಅದು ನಂಬಿಕೆ ಆಗೋದಿಲ್ಲ. ಓಕೆ, ಇದು ಒಂದು. ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ, ಆ ನಂಬಿಕೆ ಸ್ಟ್ರಾಂಗ್ ಆಗೋದಕ್ಕೆ ನಿಮ್ಮ ಬಲವಾದ ಭಾವನೆ ಇರುವ ಆಲೋಚನೆ ಅಂತ. ಬರೀ ಆಲೋಚಿಸಿರಾಗಲ್ಲ, ಅದ್ರ ಬಗ್ಗೆ ತುಂಬಾ ಬಲವಾದ ಒಂದೇ, ತುಂಬಾ ಆಳವಾಗಿ ಭಾವನೆ ಇರುತ್ತೆ ನೋಡಿ. ಭಾವನೆ ಅಂದ್ರೆ ಏನು? ನಿಮ್ಮ ಎಮೋಷನ್ಸ್, ಫೀಲಿಂಗ್ಸ್, ಓಕೆ, ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬೀದಿನಲ್ಲಿ ಯಾರೋ ಒಬ್ರು ಒಂದ್ ಹೆಣ ನೋಡ್ತೀವಿ, ಅಲ್ಲಿ ನಮಗೆ ಭಾವನೆ ಇರುತ್ತಾ? ಪಾಪ ಯಾರೋ ಸತ್ರು. ಅದೇ ನಮ್ಮನೆಯವ್ರು ಆಗಿದ್ರೆ, ನನ್ನ ಫಸ್ಟ್ ಸರ್ಕಲ್ ಆದ್ರೆ, ನಾನು ಫುಲ್ ಬ್ರೇಕ್ ಡೌನ್ ಆಗ್ಬಿಡ್ತೀನಿ, ತಡ್ಕೊಳಕ್ಕಾಗಲ್ಲ, ಹಂಗ್ ಅಳ್ತೀನಿ, ಹಂಗ್ ಮಾಡ್ತೀನಿ. ಯಾಕೆ? ಅದು ಭಾವನೆ ಆಡಾಗಿರುತ್ತೆ ಅಲ್ಲಿ. ಅದೇ ಬೇರೆಯವರು ಆದ್ರೆ ಅಲ್ಲಿ ಯಾವುದೇ ಭಾವನೆ ಇರಲ್ಲ, ನನಗೂ ಅವ್ರಿಗೂ ಯಾವುದೇ ಭಾವನೆ ಇಲ್ಲ. ಅದೇ ತರ ನಿಮ್ಮ ಎಲ್ಲಾ ಆಲೋಚನೆಗಳಿಗೆ, ಆಯ್ತಾ, ಪ್ರತಿಯೊಂದು ಸಹಿತ ಭಾವನೆ ಆಡಾಗಿರುತ್ತಲ್ವಾ, ಕಂಪ್ಲೀಟ್ ಆಗಿ ಅದು ಭಾವನೆ ಆಡಾಗಿದ್ರೆ ಮಾತ್ರ ಅದು ಸ್ಟ್ರಾಂಗ್ ಆಗಿ ನಂಬಿಕೆ ಆಗುತ್ತೆ. ಅದೇ ತರ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಂಬಿಕೆನಲ್ಲಿ, ಈ ನಂಬಿಕೆ ಅಂದ್ರೆ ಇಟ್ಸ್ ಅ ಪ್ಯೂರ್ಲಿ ಪರ್ಸನಲ್. ನನಗ್ ಮಾತ್ರ ಗೊತ್ತಿರುತ್ತೆ, ನಂದು ಪ್ಯೂರ್ಲಿ ನಂದಷ್ಟೇ ಸತ್ಯ ಇದು, ಇದಕ್ಕೂ ಬೇರೆಯವ್ರಿಗೂ 1% ಸಂಬಂಧ ಇಲ್ಲ. ಓಕೆ, ಯಾರಲ್ಲ ಇಲ್ಲಿ ಕನ್ನಡ ಅರ್ಥ ಆಗಲ್ಲ, ಕನ್ನಡ ಓದಕ್ ಬರೋದಿಲ್ಲ, ಆಯ್ತಾ, ತೆಲುಗುನವ್ರು ಕೆಲವೊಬ್ರು ಇದ್ದೀರಾ, ತಮಿಳ್ನವ್ರು ಕೆಲವೊಬ್ರು ಇದ್ದೀರಾ, ಅಥವಾ ಕನ್ನಡ ಓದಕ್ ಬರದಲ್ಲಿ ಯಾರು ಇದ್ದೀರಾ, ನಿಮಗೆ ಬೆಸ್ಟ್ ಅಂದ್ರೆ ನೀವು ಇನ್ನೊಂದು ಮೊಬೈಲಲ್ಲಿ ಟ್ರಾನ್ಸ್ಲೇಟ್ ಆ್ಯಪ್ನ ಇಟ್ಕೊಳ್ಳಿ. ಆ ಟ್ರಾನ್ಸ್ಲೇಟ್ ಆ್ಯಪ್ನ ಆನ್ ಮಾಡ್ಕೊಳ್ಳಿ, ಅಲ್ಲಿ ಇಮೇಜ್ಗೆ ಹೋಗಿ ಕನ್ನಡ ಟು ಇಂಗ್ಲಿಷ್, ಕನ್ನಡ ಟು ತಮಿಳ್, ಕನ್ನಡ ಟು ತೆಲುಗು ಹಾಕೊಳ್ಳಿ. ಈಸಿ, ನಿಮಗೆ ಆ ವರ್ಡ್ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಅದು ಶಿಫ್ಟ್ ಆಗುತ್ತೆ. ಇದೊಂದು ಗ್ರೇಟ್ ಐಡಿಯಾ. ಲಾಸ್ಟ್ ಈ ಐಡಿಯಾನ ನನಗೆ ಕೊಟ್ಟಿದ್ದು ನಮ್ಮ ಆಂಧ್ರ ಟೀಮ್ ಲೀಡರ್ಸ್. ಮೊನ್ನೆ 2ನೇ ತಾರೀಕು ಪ್ರೋಗ್ರಾಮ್ ಅಲ್ಲಿ ಅದನ್ನೇ ಮಾಡಿದ್ರು ಅವರು. LED ನಲ್ಲಿ ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಹಾಕೊಂಡು ಅವರಿಗೆ ಬೇಕಾಗಿರೋ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಕೋಬಹುದು. ಇದೊಂದು ನಮಗೆ ಅಡ್ವಾಂಟೇಜ್ ಇದೆ. ಯಾರಿಗೆಲ್ಲ ಆ ತರ ಚಾಲೆಂಜ್ ಇದೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಓಕೆ, ಎಸ್, ಇವಾಗ ಕಂಟಿನ್ಯೂ ಮಾಡೋಣ. ನಂಬಿಕೆ ಅಂದ್ರೆ ವೈಯಕ್ತಿಕ ಸತ್ಯ, ನನ್ನ ಪರ್ಸನಲ್, ಇದು ನನಗೆ ಮಾತ್ರ ಸೀಮಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನು? ಎಲ್ಲರಿಗೂ ಇರೋದೇನು, ನನಗಿರೋದೇನು? ನಮಗೆಲ್ಲ ಅನ್ಸುತ್ತೆ, ಯಾರಿಗೆ? ಚೆನ್ನಾಗಿ ಓದ್ದಲೇ ಇರೋರಿಗೆ, SSLC ಇಲ್ಲಿ ಫೇಲ್ ಆದವರಿಗೆ ಏನನ್ಸುತ್ತೆ? ನಮಗೆ PUC ಮಾಡೋದು ಕಷ್ಟ. ಅದು ಜನರಲ್, ಎಲ್ರಿಗೂ ಫೇಲ್ ಆದ ಎಲ್ರಿಗೂ ಅನ್ಸುತ್ತೆ, ಫೇಲೇ ಆಗಿರ್ತೀನಿ SSLC PUC ಇನ್ನೂ ಕಷ್ಟ ಅನ್ಸುತ್ತೆ, ಇದು ಜನರಲ್. ಆದ್ರೆ ಪರ್ಸನಲ್ ಅಂದ್ರೆ ಏನು? ನನಗ್ ಮಾತ್ರ ಗೊತ್ತಿರುತ್ತೆ ಏನೋ ಒಂದು, ಬೇರೆಯವ್ರು ನನಗೆ ಏನೋ ಹೇಳ್ತಿರ್ತಾರೆ, ಆದ್ರೆ ನನ್ನೊಳಗಡೆ ನನಗೆ ಮಾತ್ರ ಗೊತ್ತಿರುತ್ತೆ ಅದು ಸತ್ಯ. ಆ ನಂಬಿಕೆ ನಾನು ಕಂಪ್ಲೀಟ್ ನಂಬಿಟ್ಟಿರ್ತೀನಿ, ಇದು ನನ್ನಿಂದ ಆಗಲ್ಲ ಅಥವಾ ಆಗುತ್ತೆ ಅಂತ. ಅದಾಗುತ್ತೆ ಅನ್ನೋದು, ಆಗಲ್ಲ ಅನ್ನೋದು ಎರಡು ನಂಬಿಕೆನೆ, ಆದ್ರೆ ಅದು ಪ್ಯೂರ್ಲಿ ಪರ್ಸನಲ್ ಆಗಿರುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೊಂದು, ನನ್ನ ಇಂದಿನ ಜೀವನ ಇವತ್ತು ಹೇಗಿದೆ? ನನ್ನ ಜೀವನ ಅಂದ್ರೆ ನನ್ನ ಇಂದಿನ ನಂಬಿಕೆಗಳ ಮೇಲೆ ಆಧಾರವಾಗಿದೆ. ಇವತ್ತು ನನ್ನ ಲೈಫ್ ಏನಿದೆ, ನಂದಾಗ್ಲಿ ನಿಮ್ದಾಗ್ಲಿ, ಏನೇನೆಲ್ಲ ನಡೆದಿದೆ ನಿಮ್ಮ ಲೈಫು, ಇದೆಲ್ಲದೂ ಸಹಿತ ಪ್ಯೂರ್ಲಿ ನಿಮ್ಮ ಇಂದಿನ ನಂಬಿಕೆ. ಇವತ್ತು ನೀವೇನ್ ನಂಬ್ತಿದ್ದೀರಾ, ಅಥವಾ ರೀಸೆಂಟ್ ಪಾಸ್ಟ್ ಅಂತೀವಿ ನಾವು, ಇತ್ತೀಚಿನ ದಿನಗಳಲ್ಲಿ ನೀವು ಏನೇನೇನೇನು ಅನ್ಕೊಂಡಿದ್ರಿ ಅದೇ ಇವತ್ತಿನ ಜೀವನ ನೀವು ನಡೆಸ್ತಿದ್ದೀರಾ. ಅದು ನೀವೇನೇನೇನು ನಂಬ್ಕೊಂಡು ಬಂದಿದ್ರಿ ಅದ್ರ ಆಧಾರದ ಮೇಲೆ ಇವತ್ತಿರೋದು. ಇದು ಸೈನ್ಸ್. ಓಕೆ, ನಾವೆಲ್ಲ ಅಬ್ಸರ್ವೇಷನ್ ಥಿಯರಿ ನೋಡಿದ್ವಲ್ಲ, ಏನೇನೇನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ವಲ್ಲ, ಹಂಗೆ ಆ ಅಬ್ಸರ್ವೇಷನ್ ಅನ್ನ ವಿತ್ ಬಿಲೀಫ್ ಮಾಡ್ಕೊಂಡು ಬಂದಿದೀವಿ, ವಿತ್ ಫೀಲಿಂಗ್ ಮಾಡ್ಕೊಂಡು ಬಂದಿದೀವಿ, ವಿತ್ ಎಮೋಷನ್ಸ್ ಮಾಡ್ಕೊಂಡು ಬಂದಿದೀವಿ. ಅದಕ್ಕೆ ನನ್ನ ಲೈಫ್ ಹಿಂಗಿರೋದು ಇವತ್ತು. ಓಕೆ, ನೆಕ್ಸ್ಟ್, ನಾನು ಎಷ್ಟು ಸಂಪಾದಿಸಬಲ್ಲೆ ಅಂತ ನಂಬ್ತೀನೋ ಅಷ್ಟೇ ಸಂಪಾದಿಸ್ತಿದ್ದೀನಿ ಇವತ್ತು. ಸಂಪಾದನೆ ಅಂತ ವಿಷಯಕ್ಕೆ ಬಂದಾಗ ನನಗೆ ಇವತ್ತು ಎಷ್ಟು ಸಂಪಾದಿಸ್ತಿದ್ದೀನಿ, ಕೆಲವೊಬ್ರಿಗೆ ಅನ್ಸ್ಬೋದು ಇಲ್ಲ ನಾನು ಜಾಸ್ತಿ ನಂಬಿಕೆ ಇತ್ತು ಆದ್ರೆ ಆಗ್ಲಿಲ್ಲ, ಅದಕ್ಕೆ ಬೇರೆ ಇದೆ. ಆದ್ರೆ ಮ್ಯಾಕ್ಸಿಮಮ್ ಕೇಸಲ್ಲಿ ಹಣದ ಬಗ್ಗೆ, ಸಂಪಾದನೆ ಬಗ್ಗೆ ನನ್ನೊಳಗಡೆ ಯಾವ ಭಾವನೆ ಇದೆ ಅದ್ರ ಮೇಲೇನೆ ನನ್ನ ಇನ್ಕಮ್ ನಿಂತಿರೋದು. ನಾನು ಬಾಯಲ್ಲಿ ಹೇಳೋದಲ್ಲ, ಅಫರ್ಮೇಶನ್ಸ್ ಬೇರೆ, ಒಳಗಡೆ ನಂಬಿಕೆ ಇರೋದು ಬೇರೆ. ಹೊರಗಡೆ ನಾನು ಹೇಳ್ತಿರ್ತೀನಿ ಐ ಕ್ಯಾನ್ ಡೂ ಇಟ್ ಅಂತ, ಒಳಗಡೆ ಅಯ್ಯೋ ಇದಾಗುತ್ತಾ ಅಂತಿರುತ್ತೆ. ಅದು ನನ್ನ ಪರ್ಸನಲ್.
ನಾನು ಲಕ್ಷಾಧಿಪತಿ ಅಂತಿರ್ತೀನಿ, ಅಯ್ಯೋ 10,000 ಸಿಕ್ಕರೆ ಸಾಕಪ್ಪ ಇವತ್ತು, ನನಗೆ ಅದು ಸಾಧ್ಯ ಇಲ್ಲ ಒಳಗಡೆ ಅನ್ಕೊಂತಿರ್ತೀನಿ. ಹಂಗೆ ಇವತ್ತು ನಿಮ್ಮ ಇನ್ಕಮ್ ಏನಿದೆ, ಎಷ್ಟು ಬರ್ತಿದ್ಯೋ ಅಷ್ಟೇ ನನ್ನ ಒಳಗಡೆ ಇರ್ತಕ್ಕಂಥದ್ದು ನಂಬಿಕೆ. ಅಷ್ಟೇ ನಂಬ್ತೀನಿ, ಅಷ್ಟೇ ಬಂದಿದೆ. ನಾನು ಏನು ನಂಬ್ತೀನೋ ಅದು ಆಳವಾದ ತರಂಗನ ಸೃಷ್ಟಿಸುತ್ತೆ. ಹೆಂಗಾಗುತ್ತೆ ಇದು? ಆ ನಂಬಿಕೆ ನನ್ನ ಜೀವನನ ಹೆಂಗೆ ಸೃಷ್ಟಿ ಮಾಡಿದೆ ಅಂದ್ರೆ, ನಾನು ಏನ್ ನಂಬ್ಕೊಂಡ್ ಬರ್ತೀನೋ ಅದು ನನ್ನಿಂದ ವೈಬ್ರೇಷನ್ಸ್ ಬರುತ್ತೆ, ನನ್ನಿಂದ ವೇವ್ಸ್ ಹೋಗುತ್ತೆ, ತರಂಗಗಳು ಹೋಗುತ್ತೆ, ಅದೊಂದು ತರಂಗನ ಸೃಷ್ಟಿ ಮಾಡುತ್ತೆ. ನೀವು ನೋಡ್ಬೋದು, ಸಾಕಷ್ಟು ತುಂಬಾ ನೆಗೆಟಿವ್ ಇರ್ತಾರೆ ನೋಡಿ, ಅವ್ರ ಹತ್ರ ಹೋದ್ರೆ ನಿಮಗೆ ಕ್ಲೀನ್ ಫೀಲ್ ಆಗುತ್ತೆ. ಅವ್ರ ಹತ್ರ ಇದ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಎನರ್ಜಿ ಡ್ರೈ ಆಗ್ಬಿಡುತ್ತೆ. ಕೆಲವರು ತುಂಬಾ ಜೋಶಲ್ಲಿ ಇರ್ತಾರೆ, ಅವ್ರ ಜೊತೆ ಇದ್ರೆ ಸಾಕು ಎನರ್ಜಿ ಬರುತ್ತೆ. ಅದ್ ಯಾಕೆ ಅಂದ್ರೆ ಅವರಿಂದ ಆ ವೈಬ್ರೇಷನ್ ಪಾಸ್ ಆಗ್ತಿರುತ್ತೆ. ಬರೀ ಮಾತಲ್ಲ, ಅವರ ನೋಟದಲ್ಲಿ ಅವರ ವೆರಿ ವೆರಿ ಇಂಪಾರ್ಟೆಂಟ್, ಅವ್ರ ಫ್ರೀಕ್ವೆನ್ಸಿ, ಅವರ ತರಂಗಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದೇ ತರನೇ ನಾನು ನನ್ನ ನಂಬಿಕೆ ಆಧಾರದ ಮೇಲೆ ನನ್ನ ತರಂಗನ ನಾನು ಸೃಷ್ಟಿ ಮಾಡ್ತಿರ್ತೀನಿ. ಓಕೆ, ನೆಕ್ಸ್ಟ್, ನಂಬಿಕೆನ ನಾನು ನಿಯಂತ್ರಿಸಿದ್ರೆ ಇವತ್ತು ಕಂಪ್ಲೀಟ್ ಲೈಫ್ ನಾನು ಕಂಟ್ರೋಲ್ ಮಾಡ್ಬೇಕಾಗಿದ್ದೀನಿ ಅಂದ್ರೆ, ನನ್ನ ಲೈಫ್ ಕಂಟ್ರೋಲ್ ಬರ್ಬೇಕು ಅಂದ್ರೆ ಫಸ್ಟ್ ನನ್ನ ಬಿಲೀಫ್ ಕಂಟ್ರೋಲ್ ಬಂದ್ಬಿಡ್ಬೇಕು. ನನ್ನ ಕಂಟ್ರೋಲ್ ಅಲ್ಲಿ ನನ್ನ ಬಿಲೀಫ್ ಇದ್ರೆ ಫುಲ್ ನನ್ನ ಲೈಫ್ ನನ್ನ ಕಂಟ್ರೋಲ್ ಬಂತು. ನನ್ನ ಜುಟ್ಟು ನನ್ನ ಕೈಲಿ ಇರ್ಬೇಕು ಅಂತ ಗೊತ್ತಾ? ಆ ತರ ಇವತ್ತು ನನ್ನ ಜುಟ್ಟನ್ನ ನಾನು ಹಿಡ್ಕೊಳ್ಳೋದು ಅಂದ್ರೆ ಅರ್ಥ, ನಾನು ಕಂಪ್ಲೀಟ್ ಆಗಿ ನನ್ನ ಬಿಲೀಫ್ ಬಗ್ಗೆ ನನಗೆ ಕಂಪ್ಲೀಟ್ ನನ್ನ ಕಂಟ್ರೋಲ್ ಬಂದ್ಬಿಡು ಬಿಲೀಫ್, ಅವಾಗ ನಾನು ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಓಕೆ, ಹಾಗಾಗಿ ಇವತ್ತು ಕಂಪ್ಲೀಟ್ ಆಗಿ ನನ್ನ ಲೈಫ್ ನಿಯಂತ್ರಿಸ್ಬೇಕು ಅಂದ್ರೆ ನಾನು ಫೋಕಸ್ ಮಾಡ್ಬೇಕಾದ್ರೆ ನನ್ನ ಬಿಲೀಫ್ ಮೇಲೆ. ಆ ಬಿಲೀಫ್ ಒಂದ್ಸರಿ ಕಂಟ್ರೋಲ್ ಬಂದ್ಬಿಟ್ರೆ ನಿಮ್ ಲೈಫ್ ಕಂಪ್ಲೀಟ್ ನಿಮ್ ಕಂಟ್ರೋಲ್ ಬಂದ್ಬಿಡುತ್ತೆ. ಓಕೆ, ಈಗ ಇದಕ್ಕೆ ಒಂದು 4 ಪಾಯಿಂಟ್ಸ್ ಇದೆ, ಇದನ್ನ ನೋಡೋಣ. 1 2 3 4. ಈ ನಂಬಿಕೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ಪಾಯಿಂಟ್ಸ್ ಇದೆ. ನಮ್ಮ ಲೈಫಿಗೆ ಸಂಬಂಧಪಟ್ಟಿದ್ದು, ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಿದ್ದು, ನಮ್ಮ ಸಾಮರ್ಥ್ಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಬ್ರಹ್ಮಾಂಡದಲ್ಲಿ, ಈ ಮನುಕುಲದಲ್ಲಿ ನೀವು ನೋಡಿದ್ವಿ, ನಾನು ಎನರ್ಜಿ ಲೆವೆಲ್ ಎಲ್ಲರೂ ಒಂದೇ ಅಂತ, ಅಂಡ್ ಬ್ರಹ್ಮಾಂಡದಲ್ಲಿ ಸಾಕಷ್ಟು ಶಕ್ತಿ ಇದೆ ಅಂತ ನೋಡಿದ್ವಿ. ಎಷ್ಟಿದೆ ಶಕ್ತಿ? ಲಿಮಿಟೆಡ್ ಇದೆಯಾ, ಅನ್ಲಿಮಿಟೆಡ್ ಇದೆಯಾ? ಪೊಟೆನ್ಶಿಯಲ್ ಅಂತೀವಿ ನಾವು, ಅದಕ್ಕೆ ಹೇಳ್ತೀವಿ ಸಾಮರ್ಥ್ಯ. ಲಿಮಿಟೆಡ್ ಆಗಿದೆಯಾ, ಅನ್ಲಿಮಿಟೆಡ್ ಆಗಿದೆಯಾ? ಗೊತ್ತಿದೆ ಎಲ್ರಿಗೂ, ಅನ್ಲಿಮಿಟೆಡ್ ಇದೆ. ಇಟ್ಸ್ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಇದೆ, ಅಪರಿಮಿತ ಸಾಮರ್ಥ್ಯ ಇದೆ ಹೊರಗಡೆ ಪ್ರಪಂಚದಲ್ಲಿ, ಮನುಕುಲದಲ್ಲಿ. ಅಲ್ಲಿದೆ ಅಂದ್ರೆ ನನ್ನಲ್ಲೂ ಇದೆ. ನನಗೆ ಅದು ಅಕ್ಸೆಪ್ಟ್ ಆಗ್ತಿಲ್ಲ, ಅದಕ್ಕೆ ಕಾರಣ ನನಗೆ ನಂಬಿಕೆ ಇಲ್ಲ, ಅದು ಬೇರೆ. ಆದ್ರೆ ಸಾಮರ್ಥ್ಯ ಎಷ್ಟು? ಒಬ್ಬ ಮನುಷ್ಯನ ಸಾಮರ್ಥ್ಯ ಎಷ್ಟು? ಒಂದು ಆನೆಯ ಸಾಮರ್ಥ್ಯ ಎಷ್ಟು? ಒಂದು ಇರುವೆಯ ಸಾಮರ್ಥ್ಯ ಎಷ್ಟು? ಗೊತ್ತಾಯ್ತಲ್ವಾ? ಒಬ್ಬ ಮನುಷ್ಯ ಏನೇನೆಲ್ಲ ಕಂಡುಹಿಡಿದಿದ್ದಾನೆ, ಏನೇನೆಲ್ಲ ಸಾಧನೆ ಮಾಡಿದ್ದಾನೆ. ಒಬ್ಬ ಮನುಷ್ಯ ಮಾಡಿದಾನೆ ಅಂದ್ರೆ ಎಲ್ಲದೂ ಮಾಡಬಹುದು, ಇದು ಸಾಮರ್ಥ್ಯ. ಓಕೆ, ಈಗ ಹೇಳಿ, ನಿಮಗೆ ಈ ಸಾಮರ್ಥ್ಯ ಇದೆ ಅನ್ನೋ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ? ನಂಬಿಕೆ ಬಗ್ಗೆ ಕೇಳ್ತಾ ಇಲ್ಲ ನಾನು, ಇದೆಯಾ ಇಲ್ವೋ ಅನ್ನೋ ಕ್ಲಾರಿಟಿ ಅಷ್ಟೇ. ಇದಾದ್ಮೇಲೆ ಬರೋದು ಎಸ್ ಬಿಲೀಫ್. ಸಾಮರ್ಥ್ಯ ಅಂತೂ ಇದೆ, ಆದ್ರೆ ಅದಕ್ಕೆ ತಕ್ಕಂತೆ ಬಿಲೀಫ್ ನನಗಿದೆಯಾ? ನನ್ನೊಳಗಡೆ ಅಷ್ಟೊಂದು ಅನ್ಲಿಮಿಟೆಡ್ ಪೊಟೆನ್ಶಿಯಾಲಿಟಿ ಇದೆ ಅನ್ನೋ ಬಿಲೀಫ್ ಇದೆಯಾ, ಅಥವಾ ಲಿಮಿಟ್ ಆಗಿದೆಯಾ? ಆ ಬಿಲೀಫ್ ಅನ್ನೋದು ಅನ್ಲಿಮಿಟೆಡ್ ಇದೆಯಾ, ಲಿಮಿಟೆಡ್ ಇದೆಯಾ? ಮ್ಯಾಕ್ಸಿಮಮ್ ಕೇಸಲ್ಲಿ, ಮ್ಯಾಕ್ಸಿಮಮ್ ಅವರೇಜ್ ವ್ಯಕ್ತಿಗಳಲ್ಲಿ ಇದು ಅನ್ಲಿಮಿಟೆಡ್ ಇರಲ್ಲ, ಇಟ್ಸ್ ಅ ಲಿಮಿಟೆಡ್ ಇರೋದು. ಲಿಮಿಟಿಂಗ್ ಬಿಲೀಫ್ ಅನ್ನೋದೇ ಇದಕ್ಕೆ. ಕಂಪ್ಲೀಟ್ ಆಗಿ ನನ್ನ ಲೈಫಲ್ಲಿ ನನಗೆ ನಂಬಿಕೆ ಅನ್ನೋ ವಿಷಯ ಬಂದಾಗ ತುಂಬಾ ಲಿಮಿಟೆಡ್ ಇರುತ್ತೆ, ಅನ್ಲಿಮಿಟೆಡ್ ಇರಲ್ಲ. ಅಥವಾ ನಾನು ಅದನ್ನ ಎಂಪವರಿಂಗ್ ಬಿಲೀಫ್ ಆಗಿ ನೋಡಲ್ಲ, ನಾನು ಅದನ್ನ ಉತ್ತೇಜನಕಾರಿಯಾಗಿ ನೋಡಲ್ಲ, ಅದು ಲಿಮಿಟ್ ಆಗೇ ನೋಡ್ತಿರ್ತೀನಿ ನಾನು. ಆ ಲಿಮಿಟೆಡ್ ಬಿಲೀಫ್ ಇರೋದ್ರಿಂದ ನಾನೇನ್ ಮಾಡ್ತೀನಿ, ನನ್ನ ಆಕ್ಷನ್ಸ್, ವೆರಿ 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 ಇಂಪಾರ್ಟೆಂಟ್, ನನ್ನ ಆಕ್ಷನ್ಸ್ ಡಿಪೆಂಡ್ ಆಗೋದು ನನ್ನ ನಂಬಿಕೆ ಮೇಲೆ. ನಾನು ಇವತ್ತೇನು ಕೆಲಸ ಮಾಡ್ತಿದ್ದೀನಲ್ಲ, ಕೆಲವರಿಗೆ ಕೆಲಸ ಮಾಡಕ್ ಆಗ್ತಿದೆ, ಕೆಲವರಿಗೆ ಕೆಲಸ ಮಾಡಕ್ ಆಗ್ತಿಲ್ಲ. ಇದು ಡಿಪೆಂಡ್ ಆಗಿರೋದು ಪ್ಯೂರ್ಲಿ ನಂಬಿಕೆ ಮೇಲೆ. ನಾನು ಮಾಡ್ತಕ್ಕಂಥ ಆಕ್ಷನ್, ಓಕೆ, ನಾನು ಮಾಡ್ತಕ್ಕಂಥ ಆಕ್ಷನ್ ಏನಿದೆ, ಓಕೆ, ಅನೇಬಲ್ ಟು ಸಿ ಫುಲ್ ಸ್ಕ್ರೀನ್. ಓಕೆ, 70% ಇದೆ ಫುಲ್ ಸ್ಕ್ರೀನು. ನಾನು ನನ್ನ ವಿಡಿಯೋನು ನೀವು ನೋಡಬೇಕು, ಅದಕ್ಕೋಸ್ಕರ 70% ಮಾಡಿದ್ದೀನಿ. ನಂದೊಂದು ಮೇಲ್ಗಡೆ ಸಣ್ಣದಾಗ ಒಂದು 2 ಬರ್ತಾ ಇರುತ್ತೆ, ಅದನ್ನ ಸೈಡಿಗೆ ಸರ್ಸಿ. ಮೇಲ್ಗಡೆ ಮಿಡ್ಲಲ್ಲಿ ಇರೋದು ಏನು ಮಾಡಕ್ ಬರೋದಿಲ್ಲ, ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿರೋರು, ರೆಕಾರ್ಡಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಟಾಪ್ ಅಲ್ಲಿ ಇರೋದನ್ನ ಟಚ್ ಮಾಡಿ ಸೈಡಿಗೆ ಕಳಿಸಿ, ಅದನ್ನ ಕಾಣ್ದಂಗೆ ಮಾಡಿ ಸೈಡಿಗೆ ಕಳಿಸಿ. ಓಕೆ,
ಓಕೆ, ಈಗ ನನ್ನ ಆಕ್ಷನ್ ಮೇಲೆ, ನನ್ನ ನಂಬಿಕೆ ಮೇಲೆ ಆಕ್ಷನ್ ಡಿಪೆಂಡ್ ಆಗಿದೆ. ಆ ಆಕ್ಷನ್ ಏನ್ ಮಾಡ್ತೀನಿ ನಾನು ಅವಾಗ? ಎಷ್ಟು ಆಕ್ಷನ್ ಮಾಡ್ತೀನಿ, ಎಷ್ಟು ಆಕ್ಷನ್ ಮಾಡ್ತೀನೋ ಅಷ್ಟು ರಿಸಲ್ಟ್ ಬರುತ್ತೆ. ಆಕ್ಷನ್ ಮೇಲೆನೆ ಡಿಪೆಂಡ್ ಆಗಿರೋದು ರಿಸಲ್ಟ್. ಓಕೆ, ಈಗ ಕಂಪ್ಲೀಟ್ ಆಗಿ ನೋಡೋದಾದ್ರೆ ಲಿಮಿಟಿಂಗ್ ಬಿಲೀಫ್, ಲಿಮಿಟಿಂಗ್ ಆಕ್ಷನ್, ಲಿಮಿಟಿಂಗ್ ರಿಸಲ್ಟ್ಸ್. ಸಾಮರ್ಥ್ಯ ಅನ್ಲಿಮಿಟೆಡ್ ಇದೆ, ಆದ್ರೆ ಬಿಲೀಫ್ ಲಿಮಿಟ್ ಆಗಿದೆ. ರಿಸಲ್ಟ್ ಆಕ್ಷನ್ ನೋ ಕ್ಲಿಯರ್ ವಾಯ್ಸ್ ಮಾಡ್ತೀನಿ, ಅವಾಗ ಅನ್ಲಿಮಿಟೆಡ್ ರಿಸಲ್ಟ್ ಬರುತ್ತೆ. ಯಾಕೆಂದ್ರೆ ಅನ್ಲಿಮಿಟೆಡ್ ಪೊಟೆನ್ಶಿಯಲ್ ಇದೆ. ಆ ಪೊಟೆನ್ಶಿಯಲ್ ಏನೋ ದೊಡ್ಡದಿದೆ, ಅದ್ರ ಬಿಲೀಫ್ ಚಿಕ್ಕದಿರೋದ್ರಿಂದ, ಲಿಮಿಟ್ ಆಗಿರೋದ್ರಿಂದ ಆಕ್ಷನ್ ಕಡಿಮೆ ಮಾಡ್ತೀನಿ, ಆಟೋಮೆಟಿಕ್ ರಿಸಲ್ಟ್ ಕಡಿಮೆ ಬರುತ್ತೆ. ಇದು ನಮ್ಮ ಲೈಫಿನ ಸ್ಕ್ಯಾನಿಂಗ್ ರಿಪೋರ್ಟ್. ಓಕೆ, ಈಗ ನೋಡೋಣ. ಈಗ ನಮಗೆ ಏನು ಬಿಲೀಫ್ಸ್, ಯಾವ ಯಾವ ಬಿಲೀಫ್ಗಳು ನನ್ನೊಳಗಡೆ ಇದೆ. ನನ್ನೊಳಗಡೆ ರೂಟಲ್ಲಿ ಬೇರು ಊರ್ಬಿಟ್ಟಿದೆ, ಬಲವಾಗಿ ಬೇರು ಊರ್ಬಿಟ್ಟಿದೆ. ಇದು ಹೆಂಗೆ ಗೊತ್ತಾ? ಇದು ಅಳ್ಳಾಡ್ತಾ ಇಲ್ಲ, ಸ್ಟ್ರಾಂಗೆಸ್ಟ್ ಎಮೋಷನ್ ಇದು. ಓಕೆ, ಚೈಲ್ಡ್ಹುಡ್ ಇಂದ ದೊಡ್ಡವ್ರು ಆಗ್ತಾ 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 ಒಂದೊಂದಿಷ್ಟು ಘಟನೆಗಳು ನಡೆದಿರುತ್ತೆ ನಮ್ಮ ಲೈಫಲ್ಲಿ. ಆ ಘಟನೆಗಳು ನಡೆದಾಗ ಒಂದಿಷ್ಟು ಅನ್ಕೊಂಡ್ಬಿಡ್ತೀವಿ, ಅದು ಪರ್ಮನೆಂಟ್ ಆಗಿ ಉಳಿದಿರುತ್ತೆ. ಇದನ್ನ ನಾನು ಬ್ರೇಕ್ ಮಾಡ್ದಲೆ ನಾನು ಅನ್ಕೊಂಡಿದ್ದು ಅಥವಾ ನನ್ನ ಕೈನಲ್ಲಿ ಗೊತ್ತಿದ್ದು ಮಾಡಕ್ಕಾಗ್ತಿಲ್ಲ. ಯಾಕೆ ಅಂದ್ರೆ ನನ್ನೊಳಗಡೆ ಆ ಸಬ್ ಕಾನ್ಶಿಯಸ್ ಸ್ಟೋರೇಜ್ ಇದು. ಈಗ ನೋಡ್ತಾ ಹೋಗೋಣ ಯಾವ್ಯಾವ್ದದು ಅಂತ, ಯಾವ ನಂಬಿಕೆಗಳು ನಮ್ಮನ್ನ ಆಡ್ತಾ ಇದೆ. ದ ಫಸ್ಟ್ ಒನ್, ಮೋಸ್ಟ್ ಇಂಪಾರ್ಟೆಂಟ್, ಮ್ಯಾಕ್ಸಿಮಮ್ ಅವರೇಜ್ ವ್ಯಕ್ತಿಗಳಿಗೆ ಇದು ನನ್ನ ಸೆಂಟೆನ್ಸ್ ನಡೀತಾ ಇರುತ್ತೆ: ಹಣ ಮಾಡೋದು ತುಂಬಾ ಕಷ್ಟ. ಈಗ ನನಗೆ ತುಂಬಾ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಇವಾಗ ನಿಮ್ದು ಯಾವ್ದು ಸ್ಟ್ರಾಂಗ್ ಆಗಿದೆ ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ತುಂಬಾ ಇರುತ್ತೆ ಇಲ್ಲಿರೋದು, ಕೆಲವೊಬ್ಬರಿಗೆ ಅನ್ವಯಿಸ್ತಾ ಇರ್ಬೋದು. ಜನರಲ್ ಆಗಿ ಎಲ್ಲದೂ ಕೊಟ್ಬಿಡ್ತೀನಿ ನಾನು. ಇವಾಗ ನಿಮ್ದು ಯಾವ್ದು ಸ್ಟ್ರಾಂಗ್ ಆಗಿ, ಓಕೆ, ಪೆನ್ನು ಪೇಪರ್ ಹಿಡ್ಕೊಳ್ಳಿ ಎಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನೋಟ್ಬುಕ್ ಹಿಡ್ಕೊಳ್ಳಿ, ನೋಟ್ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳೇಬೇಕು. ಇವತ್ತು ಇದಾದ್ಮೇಲೆ ಒಂದು ಎಕ್ಸರ್ಸೈಸ್ ಇದೆ, ಕಂಪಲ್ಸರಿ ಇದನ್ನ ಬರ್ಕೋಬೇಕಾಗುತ್ತೆ. ನಿಮ್ದು ಯಾವ್ದು? ಓಕೆ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು, ಆದ್ರೆ ನಿಮ್ದು ಯಾವ್ದೊಂದು ಸೈಡಿ ಬರ್ಕೋಬೇಕು. ಕಂಪ್ಲೀಟ್ ಆದ್ಮೇಲೆ ಸ್ಕ್ರೀನ್ ಶಾಟ್ ತಗೊಳ್ಬೇಕಿದ್ರೆ. ಆದ್ರೆ ನಿಮ್ಗೆ ಪರ್ಸನಲ್ ಆಗಿ ನಾನು ಹೇಳಿದಾಗಲೇ ವೈಯಕ್ತಿಕವಾದ ನಂಬಿಕೆ ಅಂತ, ಆ ನಂಬಿಕೆ ವೈಯಕ್ತಿಕವಾಗಿರ್ತಕ್ಕಂಥದ್ದು ಯಾವುದು, ಅದನ್ನ ನೀವು ಸ್ಟ್ರಾಂಗ್ ಆಗಿ ಒಂದ್ ಕಡೆ ಬರೆದಿಡ್ಕೋಬೇಕು. ಅದನ್ನ ನಾವು ಶಿಫ್ಟ್ ಮಾಡ್ಬೇಕು. ಆ ಶಿಫ್ಟಿಂಗ್ ಇವತ್ತು ಪ್ರೋಸೆಸ್. ಓಕೆ, ನಿಮಗೆ ಎಷ್ಟು ಜನಕ್ಕೆ ಹಣ ಮಾಡೋದು ಕಷ್ಟ? ಅದು ತುಂಬಾ ಕಷ್ಟ ಅಪ್ಪ, ಅಷ್ಟು ಸುಲಭ ಇಲ್ಲ ಹಣ ಮಾಡೋದು, ಬಹಳ ಕಷ್ಟ ಅಂತ ನಾನು ಅವಾಗ್ಲೂ ಅಂದ್ಕೊಂತಿರ್ತೀನಿ. ಒಳಗಡೆ ಅನಿಸ್ತಿರುತ್ತೆ, ಹೊರಗಡೆ ಬಾಯ್ಬಿಟ್ಟು ಹೇಳ್ದಲೇ ಇರ್ಬೋದು, ಒಳಗಡೆ ನನಗೆ ಆ ಭಾವನೆ ಇರುತ್ತೆ. ಓಕೆ, ಈಗ ನನಗೆ ಇಲ್ಲಿ ಹ್ಯಾಂಡ್ ರೈಸ್ ಮಾಡಿ ಚೆಕ್ ಮಾಡೋಕ್ಕಾಗಲ್ಲ, ಬಟ್ ನಾನು ಹೋಗ್ತೀನಿ. ನೀವೇ ಅಲರ್ಟ್ ಆಗಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮೊಳಗಡೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ನನಗೆ ಯಾವ ಸಂಬಂಧ ಇದೆ ಅಂತ. ಯಾಕೆ ನಾನು ಇವತ್ತು ನನಗೆ ಬೇಕಾಗಿರೋ ಇನ್ಕಮ್ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಯಾಕೆ ನಾನು ಬೇಕಾಗಿರೋ ಅಚೀವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂದ್ರೆ ನನ್ನ ಒಳಗಡೆ ಅದು ಫಿಕ್ಸ್ ಆಗೋಗ್ಬಿಟ್ಟಿದೆ ನನಗೆ, ಇಲ್ಲ ತುಂಬಾ ಕಷ್ಟ ಅಂತ. ಕೆಲವೊಬ್ಬರಿಗೆ ಈಗ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಕೆಲವೊಬ್ಬರಿಗೆ ಇದು ಓಕೆ ಅನ್ಸುತ್ತೆ, ಕೆಲವರಿಗೆ ಇದು ಮಾಡಬಹುದು, ಆದ್ರೆ ನೆಕ್ಸ್ಟ್ ಪಾಯಿಂಟ್ ಇದು ಅಸಾಧ್ಯ ಅನ್ಸುತ್ತೆ. ಯಾವ್ದದು? ಹಣ ಮಾಡಬಹುದು, ಆದ್ರೆ ದೊಡ್ಡದಾಗಿ ಐಶ್ವರ್ಯ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಹಣ ಹೆಂಗ ಮಾಡ್ಬಿಡ್ಬೋದು, 50,000, 30,000, 40,000, 1 ಲಕ್ಷ ಮಾಡ್ಬಿಡ್ಬೋದು, ಆದ್ರೆ 10 ಲಕ್ಷ, 1 ಕೋಟಿ, 10 ಕೋಟಿ ಚಾನ್ಸೇ ಇಲ್ಲ, ಅದು ಸಾಧ್ಯ ಇಲ್ಲ. ಯಾವ್ದಾದ್ರು ಟ್ರೈನಿಂಗ್ ಅಟೆಂಡ್ ಆದಾಗ ನಿಮ್ ಕೈಲಿ ಹಣ ಆಗುತ್ತಾ? ಎಸ್ ಅಂತ ಹೇಳ್ತಿರ್ತೀನಿ. ಬಾಯಲ್ಲಿ ಹೇಳೋದಲ್ಲ, ಒಳಗಡೆಯಿಂದ ನನ್ನ ಭಾವನೆ ಏನಿದೆ, ನನ್ನ ಎಮೋಷನ್ಸ್ ಏನಿದೆ ಅದ್ರ ಬಗ್ಗೆ ದೊಡ್ಡದಾಗಿ ಶ್ರೀಮಂತ ಆಗ್ತೀನಿ ನಾನು, ಆ ಗರ್ಭ ಶ್ರೀಮಂತ ಆಗ್ತೀನಿ. ಅದು ನಂಬಿಕೆ ಇಲ್ಲ ನನಗೆ, ಅದು ಕಷ್ಟ ಅಂತ ನಾನು ಫೀಲ್ ಮಾಡ್ಬಿಡ್ತೀನಿ. ಅದಕ್ಕೆ ಅದು ಆಗ್ತಿರಲ್ಲ. ಅದನ್ನ ನಾನು ಇವತ್ತು ಬ್ರೇಕ್ ಮಾಡ್ಬೇಕು. ಅಂಡ್ ಇವತ್ತು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲ ಲಿಮಿಟಿಂಗ್ ಬಿಲೀಫ್. ಇವೆಲ್ಲದನ್ನು ನೆಕ್ಸ್ಟ್ ನೀವು ಎಂಪವರಿಂಗ್ ಬಿಲೀಫ್ ಆಗಿ ಕನ್ವರ್ಟ್ ಮಾಡಬೇಕು. ಇದಕ್ಕೆ ನಾನು ಎಂಪವರಿಂಗ್ ಬಿಲೀಫ್ ಸೆಂಟೆನ್ಸ್ ನಾನು ರೆಡಿ ಮಾಡಿಲ್ಲ, ನೀವೇ ರೆಡಿ ಮಾಡ್ಕೋಬೇಕು. ನಾನು ಬರೀ ಲಿಮಿಟಿಂಗ್ ಬಿಲೀಫ್ ಸೆಂಟೆನ್ಸ್ ರೆಡಿ ಮಾಡಿದ್ದೀನಿ. ನಿಮಗೆ ಇದನ್ನ ನೀವು ಎಂಪವರಿಂಗ್ ಆಗಿ ಕನ್ವರ್ಟ್ ಮಾಡಬೇಕು. ಎಂಪವರಿಂಗ್ ಅಂದ್ರೇನು? ಎಕ್ಸಾಂಪಲ್ ನಾನು 1-2 ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ನೀವೇ ಶಿಫ್ಟ್ ಮಾಡ್ಕೊಳ್ತೀರಾ. ಈಗ ಹಣ ಮಾಡೋದು ತುಂಬಾ ಕಷ್ಟ ಅಂತಿದೆ, ಇದು ಲಿಮಿಟಿಂಗ್ ಬಿಲೀಫ್. ಇದನ್ನ ಎಂಪವರಿಂಗ್ ಕನ್ವರ್ಟ್ ಮಾಡೋದೇನು? ಹಣ ಮಾಡೋದು ತುಂಬಾ ಸುಲಭ ಅಷ್ಟೇ. ಈಗೇನ್ ಸೆಂಟೆನ್ಸ್ ಇದೆ ನೆಗೆಟಿವ್, ಅದನ್ನ ಕಂಪ್ಲೀಟ್ ಅಪೋಸಿಟ್ ಸ್ಟ್ರಾಂಗ್ ಹೈಯೆಸ್ಟ್ ಪಾಸಿಟಿವ್ ಕನ್ವರ್ಟ್ ಮಾಡ್ಬೇಕು. ಹಣ ಮಾಡೋದು ಅಂತಾರೆ, ಹಣ ಮಾಡಬಹುದು, ಆದ್ರೆ ದೊಡ್ಡ ಐಶ್ವರ್ಯ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತ ಇದೆ. ಎಲ್ಲಿ ಮತ್ತೆ ಶಿಫ್ಟ್ ಮಾಡೋಕ್ಕಾರ್ದು? ನಾನು ಹಣನೂ ಮಾಡ್ತೀನಿ, ದೊಡ್ಡ ಐಶ್ವರ್ಯನೂ ಸಂಪಾದಿಸ್ತೀನಿ, ಅದು ತುಂಬಾ ಸುಲಭ ಅಂತ ನಾನು ಅನ್ಕೊಂಡಿರೋದು ಎಲ್ಲ ಸುಲಭವಾಗಿ ಮಾಡ್ತೀನಿ ಅನ್ನೋದು. ಎಲ್ಲದನ್ನು ಈ ತರ ನೆಗೆಟಿವ್ ಇರೋ ಸೆಂಟೆನ್ಸ್ ನ ಪಾಸಿಟಿವ್ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಇದನ್ನ ಮಾಡೋದೇ ಇವತ್ತಿನ ಪ್ರೋಸೆಸ್. ಇದನ್ನ ನಿಮ್ಮೊಳಗಡೆ ಇದುವರೆಗೂ ಆಗದಲ್ಲಿರೋದು ಆಗುತ್ತೆ ಇವತ್ತು ಪ್ಲಸ್ ಇನ್ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಇದು ಒಂದು ಪ್ರೋಸೆಸ್, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ನೋಡ್ತಾ ಹೋಗೋಣ ಸ್ಪೀಡ್ ಆಗಿ.
ನಾನು ಅಷ್ಟು ಯೋಗ್ಯನಲ್ಲ. ಎಷ್ಟೋ ಕಡೆ ಕೆಲವೊಂದೇನೋ ಕೆಲಸಗಳಿರುತ್ತೆ, ಕೆಲವೊಂದೇನೋ ಆಫರ್ ಬಂದಿರುತ್ತೆ, ಇಲ್ಲಪ್ಪ ನಾನು ಅಷ್ಟೊಂದು ನನಗೆ ಅದು ಯೋಗ್ಯತೆ ಇಲ್ಲ, ನಾನು ಅಷ್ಟು ಯೋಗ್ಯ ಇಲ್ಲ ನನಗೆ ಅನ್ಕೊಂತಿರ್ತೀನಿ, ಇಲ್ಲ ನನಗೆ ಅದಾಗಲ್ಲ ಅಂತ ನಾನೇ ದೂರ ಹೋಗ್ಬಿಟ್ಟಿರ್ತೀನಿ. ಆ ಥರದ್ದು ಯಾವ್ಯಾವ್ದು ಅನ್ಸಿದೆ ನೋಡಿ. ನಾನು ಅದಕ್ಕೆ ಅರ್ಹನಲ್ಲ, ನನಗೆ ಒಂದು ಆ ಯೋಗ್ಯತೆ ಇಲ್ಲ, ನನಗೆ ಅದಕ್ಕೆ ಅರ್ಹನಾಗಿಲ್ಲ, ನಾನು ಕ್ವಾಲಿಫೈ ಆಗಿಲ್ಲ ಅಂತ. ಓಕೆ, ಅದೇ ತರ ನನಗೆ ತೂಕ ಇಳಿಸೋದು ಸಾಧ್ಯವಾಗ್ತಿಲ್ಲ. ನನಗೆ ನಾನು ಯಾರಿಗೆಲ್ಲ ವೆಯ್ಟ್ ಚಾಲೆಂಜ್ ಇದೆ, ಒಂದ್ಸರಿ ಫಿಕ್ಸ್ ಟ್ರೈ ಮಾಡಿರ್ತೀವಿ, 1, 2, 3 ಪ್ರಯತ್ನಗಳು ಮಾಡಿರ್ತೀವಿ, ಆಮೇಲೆ ಆಗದೇ ಇಲ್ಲ ಅಂದಾಗ ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದು ನನ್ನೊಳಗಡೆ ನಾನು ಹಾಕೊಂಡ್ಬಿಡ್ತೀನಿ, ಇಲ್ಲಪ್ಪ ಮುಗೀತು ನನ್ನ ಕತೆ, ನಾನು ಇನ್ನು ಯಾವ್ದು ಪ್ರಯತ್ನ ಮಾಡಲ್ಲ, ನನಗೆ ಇವಾಗ ಇದೆಲ್ಲ ಚಾನ್ಸೇ ಇಲ್ಲ. ಅದು ಬಿಲೀಫ್, ಅದು ಲಿಮಿಟಿಂಗ್ ಬಿಲೀಫ್. ನನ್ನ ಕೈನಲ್ಲಿ ಆಗಲ್ಲ ಅಂತ ನಾನು ಅನ್ಕೊಳ್ತಿದ್ದೀನಲ್ವಾ, ಅದು ಬಿಲೀಫ್. ಓಕೆ, ನೆಕ್ಸ್ಟ್ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು, ಇದನ್ನ ಪಾಸಿಟಿವ್ ಹಾಕೋಬೇಕು ಅಷ್ಟೇ. ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನಾನೇ ಅನ್ಕೊಂತಿರ್ತೀನಿ ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಯಾವಾಗ್ಲೂ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್, ಅದು ಸಹಿತ ಲಿಮಿಟಿಂಗ್ ಬಿಲೀಫ್. ನಿಮಗೆ ಹೇಳ್ತೀರಾ, ಸರ್ ಆರೋಗ್ಯ ಚೆನ್ನಾಗಿಲ್ಲ, ಅದೇ ಹೆಂಗ್ ಲಿಮಿಟಿಂಗ್ ಬಿಲೀಫ್ ಆಗುತ್ತೆ, ನನಗೆ ಕೈ ಕಾಲು ನೋವಪ್ಪ, ಈಗ ಅದು ಆರೋಗ್ಯ ಚೆನ್ನಾಗಿಲ್ಲ ತಾನೆ, ನನಗೆ ಹೊಟ್ಟೆ ನೋವು ಇದೆ, ಅದು ಆರೋಗ್ಯ ಚೆನ್ನಾಗಿಲ್ಲ ತಾನೆ, ಅದು ಹೇಳೋದು ತಪ್ಪೇನು? ಅದನ್ನೇ ಶಿಫ್ಟ್ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಬಿಲೀಫ್, ಅದು ನನ್ಗೆ ನಾನು ಹೇಳ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊಂತಿರ್ತೀನಿ. ಹಾಗೆ ನೆಕ್ಸ್ಟ್, ನನಗೆ ಸಂಗಾತಿ ಸಿಕ್ತಿಲ್ಲ. ಎಷ್ಟೋ ಜನ ಹುಡುಗರಿಗೆ ಮದುವೆ ಆಗ್ತಿಲ್ಲ ಅಂತ ಕೊರಗ್ತಿರ್ತಾರೆ, ಅಂಥವ್ರಿಗೆ ಮಾತ್ರ ಇದು. ನನಗೆ ಸಂಗಾತಿ ಸಿಗಲ್ಲ. ಅದನ್ನ ನಾನು ಲಿಮಿಟಿಂಗ್ ಬಿಲೀಫ್ ಹಾಕೊಂಡ್ಬಿಟ್ಟಿರ್ತೀನಿ. ನಾನೇ 1, 2 ಟ್ರೈ ಮಾಡ್ತಿದ್ದಂಗೆನೆ ಫಿಕ್ಸ್ ಆಗೋಗ್ಬಿಡುತ್ತೆ, ನಾನೇ ಡಿಕ್ಲೇರ್ ಮಾಡ್ಬಿಡ್ತೀನಿ, ಇದು ನನ್ನ ಲಿಮಿಟಿಂಗ್ ಬಿಲೀಫ್. ಇದೇ ತರ ನನಗೆ ಫ್ರೆಂಡ್ಸ್ ಇಲ್ಲ, ನಾನು ಏಕಾಂಗಿ, ಒಬ್ಬಂಟಿ. ಓಕೆ, ಸಾಮಾನ್ಯವಾಗಿ ಕೆಲವೊಬ್ರು ಹುಡುಗಿರಿಗೆ ಇದು ಸಾಕಷ್ಟು ಫೀಲ್ ಆಗ್ಬಿಡುತ್ತೆ, ಹುಡುಗರಿಗೆ ಆಗುತ್ತೆ, ಹುಡುಗಿರಿಗೂ ಆಗುತ್ತೆ. ಓಕೆ, ಮದುವೆ ಆದ್ಮೇಲೆ ಬಹಳ ಜನಕ್ಕೂ ಆಗೋ ಚಾನ್ಸಸ್ ಇರುತ್ತೆ. ನಾನು ಅದನ್ನ ಫಿಕ್ಸ್ ಮಾಡ್ಬಿಡ್ತೀನಿ, ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಇದು ಸಹಿತ ಲಿಮಿಟಿಂಗ್ ಬಿಲೀಫ್. ನೆಕ್ಸ್ಟ್, ನನಗೆ ಒಂದು ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಕೆಲಸ ಸಿಕ್ತಿಲ್ಲ ಅನ್ನೋದಾಗಿರ್ಬೋದು, ಒಳ್ಳೆ ಕೆಲಸ ಇಲ್ಲ ಅನ್ನೋದಾಗಿರ್ಬೋದು, ಇದು ಸಹ ನನ್ನ ಬಿಲೀಫೇನೆ, ನಾನೇ ಆ ಕೆಲಸನ ಸೃಷ್ಟಿ ಮಾಡ್ಕೊಂಡಿರೋದು. ಅದು ಲಿಮಿಟಿಂಗ್ ಬಿಲೀಫ್ ಇಂದನೇ ನಾನು ಆ ಕೆಲಸ ಅಂತದನ್ನ ನಾನು ಪಡ್ಕೊಂಡಿರ್ತೀನಿ. ಅದೇ ತರ ನನ್ನ ಕಚೇರಿಯಲ್ಲಿ ಸವಾಲುಗಳಿವೆ, ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಚಾಲೆಂಜಪ್ಪ, ನನ್ನ ಆಫೀಸ್ ಇರೋದೆಲ್ಲ ಬರೀ ಚಾಲೆಂಜಸ್. ಅದಿರೋದು ನಿಜ ಅಲ್ವಾ, ಅದನ್ನೇ ತರ ಹೇಳ್ತಿರೋದು. ನೋ 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 ನೋ, ಅಲ್ಲಿ ಏನೇ ಇರಲಿ, ಅದನ್ನ ನೀವ್ ಹೆಂಗ್ ನೋಡ್ತೀರಾ, ಅದು ನಿಮ್ ಬಿಲೀಫ್ ಮೇಲೆ ಡಿಪೆಂಡ್ ಆಗಿದೆ. ಇದನ್ನ ಹೆಂಗೆ ಅಂತ ನೀವು ನೋಡ್ತೀರಾ, ಇವತ್ತಿನ ಒಂದು ಪ್ರೋಸೆಸ್ ಅಲ್ಲಿ ನೋಡ್ತೀರಾ, ಮುಂದೆ ನಮ್ಮ ಕೆಲವೊಂದು ಕೋರ್ಸ್ಗಳಲ್ಲಿ ನೋಡ್ತೀರಾ. ನನಗೆ ಟೀಮ್ ಕಟ್ಟಕ್ ಆಗ್ತಿಲ್ಲ, ನನಗೆ ಟೀಮ್ ಬರಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬೇಕಾದ್ರೆ ನಾನು ಟೀಮ್ ಕಟ್ಟಕ್ಕಾಗಲ್ಲ, ನಾನು ಬೇಕಾದ್ರೆ ಏನ್ ಬೇಕಾದ್ರೂ ಸೇಲ್ ಮಾಡ್ತೀನಿ, ಆದ್ರೆ ಸೇಲ್ ಮಾಡೋಂಥ ಟೀಮ್ ಕಟ್ಟಕ್ಕಾಗಲ್ಲ. ಈ ತರದ್ದು ನನಗೆ ನಾನು 1, 2 ಪ್ರಯತ್ನ ಮಾಡಿರ್ತೀನಿ, ಆಮೇಲೆ ಹಂಗೆ ಅನ್ಸ್ಬಿಡುತ್ತೆ ಒಂದ್ಸರಿ, ಅದನ್ನೇ ಪರ್ಮನೆಂಟ್ ಮಾಡ್ಬಿಡ್ತೀನಿ. ಸೀಲ್ ಹಾಕೋದು ಅಂತಾರಲ್ಲ ಹಂಗೆ, ಈ ಬಿಲೀಫ್ ಏನಪ್ಪಾ ಅಂದ್ರೆ ಒಂದು ಸೀಲ್ ಹಾಕ್ದಂಗೆ, ಮುಗೀತು, ನಾನಿಂದ ಅನ್ಕೊಂಡಿದ್ರೆ ಮುಗೀತು, ನಾನು ಹೇಳ್ತಾ ಇದ್ದೀನಿ ತಾನೆ ನನ್ನ ಕೈಲಿ ಆಗಲ್ಲ ಅಂತ, ಆಗಲ್ಲ ಅಷ್ಟೇ, ಈ ತರ ನಾನು ಫಿಕ್ಸ್ ಆಗೋಗ್ಬಿಡ್ತೀನಿ. ಇವೆಲ್ಲವೂ ಲಿಮಿಟಿಂಗ್ ಬಿಲೀಫ್. ನಾನು ವ್ಯಾಪಾರ ಬೆಳೀತಿಲ್ಲ, ನನ್ನ ಬಿಸ್ನೆಸ್ ಬೆಳೀತಿಲ್ಲ, ಬೆಳೀತಿಲ್ಲ, ಇವೆಲ್ಲವೂ ಲಿಮಿಟಿಂಗ್ ಬಿಲೀಫ್. ನೆಕ್ಸ್ಟ್, ನಾನು ಹಣ ಸಂಪಾದಿಸ್ತಿಲ್ಲ, ಏನೇ ಮಾಡಿದ್ರು ಹಣ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೆಲಸ ಮಾಡ್ತಿದ್ದೀನಿ ನಾನು, ಆದರೆ ಹಣ ಸಂಪಾದಿಸ್ತಿಲ್ಲ. ಇದೇ ತರ ನನಗೆ ಹಣನ ಉಳಿಸೋಕ್ಕಾಗ್ತಿಲ್ಲ. ಎಷ್ಟು ಜನ ಹೇಳಿದ್ರೆ ಕೇಳಿ, ಅಯ್ಯೋ ನಾನು ಏನೇ ಟ್ರೈ ಮಾಡ್ತೀನಿ, ಏನ್ ಮಾಡಿದ್ರು ನನ್ನ ಕೈಲಿ ಹಣ ಉಳಿಸೋಕ್ಕಾಗ್ತಿಲ್ಲ, ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ, ಇದು ಲಿಮಿಟಿಂಗ್ ಬಿಲೀಫ್. ಇದನ್ನ ನಾನು ಶಿಫ್ಟ್ ಮಾಡ್ಬೇಕಾಗಿದೆ. ಪ್ರೋಸೆಸ್ ಆಮೇಲೆ ನೋಡ್ತೀರಾ. ನನ್ನ ಮೇಲೆ ಪ್ರಾಬಲ್ಯ ಸಾಧಿಸುವ ಜನರನ್ನು ನನಗೆ ಎದುರಿಸಕ್ಕಾಗ್ತಿಲ್ಲ. ನನ್ನ ಮೇಲೆ ರೂಲ್ ಮಾಡ್ತಿರ್ತಾರೆ ಕೆಲವೊಬ್ರು, ಬಾಸ್ ಇರ್ಬೋದು, ಮನೆಯಲ್ಲಿ ಯಾರು ಇರ್ಬೋದು, ಅವ್ರನ್ನ ನಾನು ಎದುರಿಸಕ್ಕಾಗ್ತಿಲ್ಲ. ಇದು ನನ್ನ ಲಿಮಿಟಿಂಗ್ ಬಿಲೀಫ್. ನಾನೇ ಅನ್ಕೊಂಡ್ಬಿಟ್ಟಿರ್ತೀನಿ, ಅವ್ರು ಜೋರಿದಾರಪ್ಪ, ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗಲ್ಲ. ನಾನು ಸೈಲೆಂಟ್ ಆಗಿ, ಎಷ್ಟೋ ಜನ ಕೂಲ್ ಆಗಿ ಸೈಲೆಂಟ್ ಹೇಳ್ತಿರ್ತಾರೆ ಗೊತ್ತಾ ನಿಮಗೆ, ಬಹಳ ಸೈಲೆಂಟ್ ಕ್ಯಾರೆಕ್ಟರ್, ನೀವು ಸ್ವಲ್ಪ ಸ್ಟ್ರಾಂಗ್ ಆಗು ಅಂತ. ನಿಮ್ಮೊಳಗಡೆ ಖಂಡಿತ ಈ ಗುಣ ಇರುತ್ತೆ, ಅಯ್ಯೋ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ, ಇದೆಲ್ಲ ಲಿಮಿಟಿಂಗ್ ಬಿಲೀಫ್. ಅವ್ರು ಸ್ವಲ್ಪ ಜಾಸ್ತಿ ಓದಿರ್ತಾರೆ, ಅಂಥವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ, ಇವೆಲ್ಲವೂ ಲಿಮಿಟಿಂಗ್ ಬಿಲೀಫ್. ಹಾಗೆ ನನಗೆ ಭವಿಷ್ಯದ ಬಗ್ಗೆ ಭಯ ಇದೆ, ಇದು ಸಹಿತ ಲಿಮಿಟಿಂಗ್ ಬಿಲೀಫ್. ಏನಾಗ್ಬಿಡುತ್ತೋ ಅನ್ನೋ ಭಯ ಇದೆ, ಏನಾದ್ರು ಹಾಳಾಗೋಗ್ಬಿಟ್ರೆ ಅನ್ನೋ ಭಯ ಇದೆ, ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ, ಇದು ಸಹಿತ ಲಿಮಿಟಿಂಗ್ ಬಿಲೀಫ್. ಓಕೆ, ನನಗೆ ಬೆಂಬಲವಿಲ್ಲ, ಸಪೋರ್ಟ್ ಇಲ್ಲ, ಯಾರು ಸಪೋರ್ಟ್ ಮಾಡಲ್ಲ ನನಗೆ, ಅದು ಬಿಲೀಫೇನೆ. ನಾನೇ ಆ ಸಪೋರ್ಟ್ ಮಾಡದಲ್ಲೇ ಇರೋಂಗೆ ನಾನು ಮಾಡ್ಕೊಂಡಿರೋದು. ಓಕೆ, ನನ್ನ ಬಿಲೀಫೇ ಅದು. ಹಾಗೆ ಸಂಬಂಧಗಳು ಬಹಳ ದಿನ ಉಳಿಯೋದಿಲ್ಲ, ಇದು ಒಂದು ನಾವೇ ಹೇಳ್ತಿರ್ತೀವಿ, ಎಲ್ಲ ಸಂಬಂಧಿಕರು ಎಲ್ಲ ವೇಸ್ಟ್ ಅಮ್ಮ, ಸ್ವಲ್ಪ ದಿವಸ ಅಷ್ಟೇನೆ, ಯಾರು ಬಹಳ ಇರಲ್ಲ, ನನಗೆ ಏನೋ ನನ್ನ ಹತ್ರ ಏನಾದ್ರು ಅವ್ರಿಗೆ ಲಾಭ ಇದೆ ಅಂದ್ರೆ ಇರ್ತಾರೆ, ಇಲ್ಲಿ ರೋಡ್ ಹೋಗ್ತಾರೆ, ಇವೆಲ್ಲವೂ ನಾನೇ ಹೇಳ್ಕೊಂಡ್ರು, ನಂದೇ ಬಿಲೀಫ್. ನನ್ನನ್ನೆಲ್ಲ ಬಿಟ್ಟು ಹೋಗ್ತಾರೆ,
ಅವ್ರು ಹೋಗಿದ್ದಲ್ಲ, ನಾನು ಹಂಗ ಅನ್ಕೊಂಡಿದ್ದಕ್ಕೆ ಅವ್ರು ಹೋಗಿದ್ದು. ಅವ್ರು ಹೋಗಿರೋದಕ್ಕೆ ನಾನು ಹೇಳ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನೋ, ನನಗೆ ಆ ಒಂದು ಬಿಲೀಫ್ ಇದೆ ಫಸ್ಟ್, ಅದಕ್ಕೆ ಅವ್ರು ಹೋಗಿದ್ದಾರೆ. ನೆಕ್ಸ್ಟ್, ನಾನು ಬೇಗ ಕೋಪ ಮಾಡ್ಕೊಳ್ಳೋ ವ್ಯಕ್ತಿ. ನನಗೆ ಕೋಪ ಬರುತ್ತೆ, ಸರ್ರನ ಬರುತ್ತೆ, ತಡ ಇಲ್ದಂಗೆ ಬರುತ್ತೆ. ಇದನ್ನು ನಾನೇ ಪ್ರೋಗ್ರಾಮ್ ಮಾಡಿರೋದು, ಇದು ನಂದೇ ಬಿಲೀಫ್. ನಾನು ಕೋಪಿಷ್ಟ. ನಾನು ಕೆಲವ್ರು ಜ್ವರ ಹೇಳ್ತಿರ್ತಾನೆ, ನಾನು ಏನೋ ದುರ್ವ್ಯಾಸ ಇದ್ದಂಗೆ, ನಾನು ಬೇಗ ಕೋಪ ಬರುತ್ತೆ. ಇದು ನನಗೆ ಪ್ರೋಗ್ರಾಮ್ ಹೋಗ್ಬಿಟ್ಟಿದೆ, ಅದು ಲಿಮಿಟಿಂಗ್ ಬಿಲೀಫ್. ನಾನು ತೂಕ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ. ನೆಕ್ಸ್ಟ್, ಜನರು ನನ್ನನ್ನು ದುರುಪಯೋಗ ಮಾಡ್ಕೊಳ್ತಾರೆ. ಇದು ಸಹಿತ ಲಿಮಿಟಿಂಗ್ ಬಿಲೀಫ್. ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಜನ, ನನ್ನನ್ನು ಯಾವಾಗ್ಲೂ ಮಿಸ್ಯೂಸ್ ಮಾಡ್ಕೊಳ್ತಾರೆ. ನನ್ನಿಂದ ಬೆನಿಫಿಟ್ ತಗೊಂಡು ನನ್ನ ಕೈ ಬಿಟ್ಬಿಡ್ತಾರೆ. ಇದು ಸಹಿತ ಲಿಮಿಟಿಂಗ್ ಬಿಲೀಫ್. ಈ ಕಂಪ್ನಿಲಿ ಬೆಳೆಯೋದು ಕಷ್ಟ, ಎಲ್ಲಿ ಬೇಕಾದ್ರೆ ಬೆಳಿಬಾರ್ದು, ಈ ಕಂಪ್ನಿಲಿ ಉದಾರಕ್ಕ ಇಲ್ಲೂ ಅಂತೂ ಚಾನ್ಸೇ ಇಲ್ಲ. ಈ ನಿಮ್ ತರದಾರ ಯಾರು ಇನ್ನೊಬ್ರು ಸಿಕ್ಬಿಟ್ರೆ, ಅವರು ಹಂಗೆ ಹೇಳ್ಬಿಟ್ಟೆ, ನೋಡ್ದಾ ನಾನು ಅನ್ಕೊಂಡಿದ್ದೆ ಕರೆಕ್ಟ್, ನನ್ನ ಲಿಮಿಟಿಂಗ್ ಬಿಲೀಫು ಅದೇನೆ, ಅವ್ನ್ ಲಿಮಿಟಿಂಗ್ ಬಿಲೀಫು ಅದೇನೆ ಅಂತವೇ ನಾನು ಅಟ್ರಾಕ್ಟ್ ಮಾಡಿರ್ತೀನಿ. ಅದು ನನಗೆ ಹೋಗಲ್ಲ ತಲೆಗೆ. ನನಗೇಂದ್ರೆ ನೋಡ್ದಾ ನಾನು ಒಂದೇ ಅವನು ಒಂದ, ಹಂಗಾಗಿ ನಾವಿಬ್ರು ಕರೆಕ್ಟ್. ನನಗೇನಾರ ನಾನು ಒಬ್ರಿಗೆ ಹಿಂಗೆ ಅನ್ಸಿದ್ರೆ ಸರಿಯಪ್ಪ, ಅವನಿಗೆ ಹಂಗೆ ಅನಿಸ್ತು, ಇನ್ನೊಬ್ರಿಗೆ ಹಂಗೆ ಅನಿಸುತ್ತೆ. ಒಂದರ್ಥ ಮಾಡ್ಕೊಳ್ಳಿ, ಅವರೆಲ್ಲರೂ ನಮ್ಮ ತರ ಕ್ಯಾಸ್ಟೇ. ಈ ತರ ಡೌಟೇಶ್ವರ ಕ್ಯಾಸ್ಟ್ ಅಂತೀನಿ ಇದಕ್ಕೆ. ಎಲ್ಲರೂ ನಮ್ಮ ಥರದವರೇ ಇರ್ತಾರೆ, ಅಂಥವ್ರನ್ನೇ ಅಟ್ರಾಕ್ಟ್ ಮಾಡಿರ್ತೀನಿ ನಾನು. ಹಂಗಾಗಿ ಅದಕ್ಕೆ ನಾನು ಮತ್ತೆ ನನಗೆ ಸೀಲ್ ಹಾಕೊಂತೀನಿ, ಓಕೆ ನಾನು ಒಬ್ಬನೇ ಅಲ್ಲಪ್ಪ, ಎಲ್ಲರೂ ಹಂಗೆ ಹೇಳ್ತಿದ್ದಾರೆ ಅಂತ. ಇದು ಎಲ್ಲರದು ಲಿಮಿಟಿಂಗ್ ಬಿಲೀಫ್ ಇದು. ನೆಕ್ಸ್ಟ್, ಈ ಊರಲ್ಲಿ ವ್ಯಾಪಾರ ಮಾಡಕ್ ಸಾಧ್ಯ ಇಲ್ಲ. ನಾನು ಹಳ್ಳಿಲಿದ್ದೀನಿ ಸರ್, ಇವೆಲ್ಲ ಚಾನ್ಸ್ ಇಲ್ಲ. ಇವೆಲ್ಲ ಬೆಂಗಳೂರು ಸಿಟಿ ಡಿಸ್ಟ್ರಿಕ್ಟು ಅಲ್ಲಿದ್ರೆ ಮಾತ್ರ ಸಾಧ್ಯ. ಇದು ನನ್ನ ಲಿಮಿಟಿಂಗ್ ಬಿಲೀಫ್. ನಾನು ಅನ್ಕೊಂಡ್ಬಿಟ್ಟಿರ್ತೀನಿ ಅಲ್ಲಿ ಮಾತ್ರ ಸಾಧ್ಯ, ಇಲ್ಲಿ ಆಗಲ್ಲ ಅಂತ. ಅದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನೆಕ್ಸ್ಟ್, ಮಕ್ಕಳು ನನ್ನ ಮಾತು ಕೇಳಲ್ಲ. ಎಷ್ಟು ಜನ ಪೇರೆಂಟ್ಸ್ ಪ್ರಾಬ್ಲಮ್ ಇದೆ ನೋಡಿ, ಬರೀ ಗೋಲ್ ಇದೇನೆ ಪೇರೆಂಟ್ಸ್. ಮಕ್ಳಿಲ್ದೇ ಇದ್ದಾಗ ಮಕ್ಳ ಬಗ್ಗೆ ಚಿಂತೆ ನಡೀತಿರುತ್ತೆ. ಮಕ್ಳು ದೊಡ್ಡರಾಗ್ತಾ ಅದು ಬೆಳೀತಾ ನನ್ನ ಮಕ್ಳು ಮಾತು ಕೇಳ್ತಿಲ್ಲ. ಕಂಪ್ಲೀಟ್ ಬರೀ ಅದೇ ಗೋಲ್. ಅದು ಸಹಿತ ಲಿಮಿಟಿಂಗ್ ಬಿಲೀಫ್. ನಾನೇನೆ ನನ್ನ ಬಿಲೀಫ್ ಅಲ್ಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೀನಿ, ನನ್ನ ಮಕ್ಳು ನನ್ನ ಮಾತು ಕೇಳ್ತಿಲ್ಲ ಅಂತ. ನೆಕ್ಸ್ಟ್, ಈಗ ವ್ಯಾಪಾರ ಮಾಡೋದು ತುಂಬಾ ಕಷ್ಟ. ಅವಾಗ ಮಾಡ್ಬೋದಿತ್ತು, ಆದ್ರೆ ಈಗ ಮಾಡೋಕ್ಕಾಗಲ್ಲ. ಈ ತರ ಒಂದು ಸೆಂಟೆನ್ಸ್ ಇವೆಲ್ಲವೂ ಲಿಸ್ಟ್ ಮಾಡಿ ಟಿಕ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಯಾವ್ಯಾವುದು ನಿಮ್ಮ ಪರ್ಸನಲ್ ಯಾವುದು ಅದನ್ನ ನೀವು ಬರ್ಕೊಂಬಿಡಿ ಸೈಡಿಗೆ. ಇಲ್ಲಿ ಈಗ ವ್ಯಾಪಾರ ಮಾಡೋಕ್ಕಾಗಲ್ಲ, ಅವಾಗ ಮಾಡ್ಬೋದಿತ್ತೇನೋ, ಬಟ್ ಈಗ ಆಗಲ್ಲ ಬಿಡಿ. ಸೀಲ್ ಒಂಥರ ಪಕ್ಕ, ಒಂಥರ ಈ ಹೆಂಗೆ ಗೊತ್ತಾ, ಇದು ಜಡ್ಜ್ಮೆಂಟ್ ಕೊಟ್ಟಾಗೆ. ಅಷ್ಟು ಸ್ಟ್ರಾಂಗ್ ಆಗಿ ನನಗೆ ಬಿಲೀಫ್ ನನ್ನ ಪರ್ಸನಲ್ ಆಗ್ಬಿಟ್ಟಿರುತ್ತೆ ಅದು. ನನಗೆ ಶಿಕ್ಷಣ ಇಲ್ಲ, ನಾನು ಬೆಳೆಯಕ್ಕೆ ಸಾಧ್ಯ ಇಲ್ಲ. ನಾನು ಓದಿಲ್ಲ, ನಾನು ಬೆಳೆಯಕ್ಕೆ ಚಾನ್ಸ್ ಇಲ್ಲ. ಓದ್ದರಷ್ಟೇ ಬೆಳೆಯೋದು ಅನ್ನೋದು ಫಿಕ್ಸ್ ಆಗಿದೆ. ಅದೇ ತರ ಹೆಚ್ಚು ಸ್ಪರ್ಧೆ, ನಾನು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಕಾಂಪಿಟೇಷನ್ ಜಾಸ್ತಿ ಇದೆ ಸರ್, ಇಂಥ ಕಾಂಪಿಟೇಷನ್ ನನ್ನಂತರ ಬೆಳೆಯಕ್ಕಾಗತ್ತಾ? ಫಿನಿಶ್. ಅದು ಸಹಿತ ಲಿಮಿಟಿಂಗ್ ಬಿಲೀಫ್. ನಾನು ಸುಲಭವಾಗಿ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ, ನಾನು ಯಾರನ್ನು ಕ್ಷಮಿಸಲ್ಲ. ಇದು ಲಿಮಿಟಿಂಗ್ ಬಿಲೀಫ್. ನನ್ನ ಕೈಲಿ ಸಾಧ್ಯನೇ ಇಲ್ಲ ಅದು, ಅವನನ್ನು ಮರೆಯಕ್ಕೆ ಚಾನ್ಸೇ ಇಲ್ಲ. ಇದು ನಂದೇ ಲಿಮಿಟಿಂಗ್ ಬಿಲೀಫ್. ನಾನು ಯಾರನ್ನು ಪ್ರೀತಿಸೋದಿಲ್ಲ, ಯಾರು ನನ್ನನ್ನು ಪ್ರೀತಿಸಲ್ಲ, ನಾನು ಯಾರು ಪ್ರೀತಿಸಲ್ಲ, ಯಾರು ಇಷ್ಟಪಡಲ್ಲ. ನಾನೇ ಅನ್ಕೊಂಡಿರೋದು, ನಂದೇ ಲಿಮಿಟಿಂಗ್ ಬಿಲೀಫ್ ಅದು. ನಾನೇ ಆ ವೈಬ್ರೇಷನ್, ಆ ಸಿಗ್ನಲ್ನ ಕಳ್ಸಿಬಿಟ್ಟಿರ್ತೀನಿ, ಆ ಫ್ರೀಕ್ವೆನ್ಸಿ ಕಳ್ಸಿರ್ತೀನಿ. ಅದಕ್ಕೆ ನನಗೆ ಅವ್ರಂಗೆ ಆಡ್ತಿರ್ತಾರೆ. ಅದೇ ತರ ನನಗೆ ಸಮಯ ಇಲ್ಲ. ಎಷ್ಟು ಜನ ಹೇಳ್ತಿರ್ತೀರಾ, ಅಯ್ಯೋ ಟೈಮ್ ಇಲ್ಲ, ಅಲ್ಲಿ ಬಿಸಿ. ಅದು ಲಿಮಿಟಿಂಗ್ ಬಿಲೀಫ್. ಟೈಮ್ ಇಲ್ಲ ಅನ್ನೋದು ಸಹಿತ ಲಿಮಿಟಿಂಗ್ ಬಿಲೀಫ್. ನೆಕ್ಸ್ಟ್, ಈ ವಯಸ್ಸಲ್ಲಿ ನಾನು ತೂಕ ಇಳಿಸ್ಕೊಳಕ್ ಸಾಧ್ಯ ಇಲ್ಲ. ಮೊದ್ಲು ಮಾಡ್ಬೋದಿತ್ತೇನಪ್ಪ, ಈ ವಯಸ್ಸಲ್ಲಿ ಆಗಲ್ಲ. ಇದು ಸಹಿತ ಲಿಮಿಟಿಂಗ್ ಬಿಲೀಫ್. 10 ವರ್ಷದಿಂದ ಟ್ರೈ ಮಾಡಿರಾಗ್ತಿತ್ತೇನೋ, 20 ವರ್ಷದಿಂದ ಟ್ರೈ ಮಾಡಿರಾಗ್ತಿತ್ತೇನೋ, ಈಗ ಚಾನ್ಸೇ ಇಲ್ಲ. ಈಗ ನನಗೆ ಥೈರಾಯ್ಡ್ ಬಂದಿದೆ, ಹೆಂಗಾಗ್ಬಿಡುತ್ತೆ ಈ ತರ ಕೆಲವೊಬ್ರು. ನೆಕ್ಸ್ಟ್, ನಾನು ಸ್ಮೋಕಿಂಗ್ ಬಿಡಕ್ ಚಾನ್ಸೇ ಇಲ್ಲ. ಎಲ್ಲ ಟ್ರೈ ಮಾಡಿದೆ, ಆಗ್ಲಿಲ್ಲ, ಮುಗೀತು. ಅದಕ್ಕೆ ನಾನು ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಸ್ಮೋಕಿಂಗ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಬೇರೆ ಗುಟ್ಕಾ ಇರ್ಬೋದು, ಯಾವುದೇ ಹ್ಯಾಬಿಟ್ ಇರ್ಬೋದು. ಓಕೆ, ಕೆಲವರು ಟ್ರೈ ಮಾಡ್ತಿರ್ತೀವಿ ನಾನ್ ವೆಜ್ ಬಿಡಬೇಕು ಅಂತ, ಜಂಕ್ ಫುಡ್ ಬಿಡಬೇಕು ಅಂತ. ಓಕೆ, ಈಗ ಯಾರು ಪ್ರಶ್ನೆ ಕೇಳಿದ್ರಲ್ಲ ಅವಾಗಲೇ, ಆಯ್ತಾ? ಸೇಮ್ ಇದೇ, ಇದು ಲಿಮಿಟಿಂಗ್ ಬಿಲೀಫ್. ನನ್ನ ಕೈನಲ್ಲಿ ಬಿಡಕ್ ಆಗ್ತಿಲ್ಲ, ನನಗೆ ನಾನ್ ವೆಜ್ ಬಿಡಕ್ ಆಗ್ತಿಲ್ಲ, ನನಗೆ ಬಿಡಬೇಕು, ಬೇಡ ಅದು ನಿಮ್ ಡಿಸಿಷನ್, ಬಟ್ ಬಿಡಬೇಕು ಅಂತಿರ್ತೀರಿ, ಆದ್ರೂ ಆಗ್ತಿರಲ್ವಲ್ಲ, ಅದು ಲಿಮಿಟಿಂಗ್ ಬಿಲೀಫ್. ಎಷ್ಟೋ ಜನ ನಾನ್ ವೆಜ್ ಬಿಡಬೇಕು ಅಂತಿರ್ತಾರೆ, ಬಿಡಕ್ಕಾಗಲ್ಲ. ಯಾಕೋತಾ? ನನ್ನ ಕೈಲಿ ಆಗಲ್ಲ ಅಂತ ಸುಮ್ಮನೆ ಥಾಟ್ ಇರುತ್ತೆ ಅಷ್ಟೇ. ಅದು ಸ್ಟ್ರಾಂಗ್ ಆಗಿ ಲಿಮಿಟಿಂಗ್ ಬಿಲೀಫ್ ಆಗಿರುತ್ತೆ. ಅದು ಎಂಪವರಿಂಗ್ ಬಿಲೀಫ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರಲ್ಲ, ಅದಕ್ಕೆ ಅವರಿಗೆ ಬಿಡಕ್ಕಾಗಿರಲ್ಲ. ಅದು ಸತ್ಯ. ಟೇಸ್ಟು, ನಾಲ್ಗೆ ಇವೆಲ್ಲ ಏನಿಲ್ಲ, ನನ್ನ ಬಿಲೀಫ್ ಎಲ್ಲ ಅಷ್ಟೇನೆ. ಹಾಗೆ ನಾನು ಸೋಂಬೇರಿ, ನನಗೆ ನಾನೇ ಅನ್ಕೊಂಡ್ಬಿಟ್ಟಿರ್ತೀನಿ, ನಾನು ಸೋಂಬೇರಿ, ನಾನು ಹಿಂಗೆ, ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲೂ ಕೆಲಸ ಮಾಡಿಲ್ಲ, ಇಲ್ಲೂ ಕೆಲಸ ಮಾಡಿಲ್ಲ, ನನಗೆ ಬೇಗ ಎದ್ದೇಳಕ್ಕಾಗಲ್ಲ, ನನಗೆ ನಾನೇ ಸೋಂಬೇರಿ ಅಂತ ಜಡ್ಜ್ಮೆಂಟ್ ಕೊಡೋದು. ನನಗೆ ನ್ಯಾಚುರಲ್ ಮೀಲಲ್ಲಿ ಇರೋಕ್ಕಾಗಲ್ಲ. ಇನ್ನು 3 ಹೊತ್ತು ನಾನು ನ್ಯಾಚುರಲ್ ಮೀಲ್ ಇದ್ದೀನಿ ಅಂತ.
ಬರೀ ಹಣ್ಣು ತರಕಾರಿ ಮೊಳಕೆ ಕಾಳು ತಿನ್ಕೊಂಡು ಇರಕ್ಕಾಗಲ್ಲ. ಜಡ್ಜ್ಮೆಂಟ್. ರಾತ್ರಿ ಅನ್ನ ಊಟ ಇಲ್ಲ ಅಂದ್ರೆ ನನಗೆ ಇರಕ್ಕಾಗಲ್ಲ, ಅನ್ನ ಮಜ್ಜಿಗೆ ಇರಲೇಬೇಕು, ಮೊಸರನ್ನ ಇರಲೇಬೇಕು, ಅನ್ನ ಸಾಂಬಾರ್ ಇರಲೇಬೇಕು, ಹಂಗಿದ್ರೆ ಮಾತ್ರ ಸಾಧ್ಯ. ಇವೆಲ್ಲವೂ ಲಿಮಿಟಿಂಗ್ ಬಿಲೀಫ್. ಮದುವೆ ಅನ್ನೋದು ಒಂದು ಪಂಜರ. ಮದುವೆ ಬಗ್ಗೆ ಅದ್ ಯಾರ ಮರೆ ಒಳ್ಳೆ ಮದುವೆ ಅನ್ನೋದು ಒಂಥರ ಜೈಲಿದ್ದಂಗೆ, ಫಿಕ್ಸ್. ನಾನೇ ಅದನ್ನ ಬಿಲೀಫ್ ಮಾಡ್ಕೊಂಡಿರ್ತೀನಿ. ನನಗೆ ಮಾರಾಟ ಮಾಡೋಕ್ಕಾಗಲ್ಲ, ಸೇಲ್ಸ್ ಅಂದ್ರೆ ಆಗಲ್ಲಪ್ಪ ನನಗೆ. ನನಗೂ ಸೇಲ್ಸ್ಗೂ ಸಂಬಂಧನೇ ಇಲ್ಲ, ಅದು ಬಿಲೀಫ್. ನನಗೆ ಗ್ರಾಹಕರು ಸಿಗ್ತಿಲ್ಲ, ನನಗೆ ಯಾರು ಕಸ್ಟಮರ್ ಸಿಗ್ತಿಲ್ಲ, ನಾನು ಎಷ್ಟೊಂದು ಜನ ಕೇಳಿದೆ, ನನಗೆ ಕಸ್ಟಮರ್ ಸಿಗ್ತಿಲ್ಲ, ಈ ತರ. ನೆಕ್ಸ್ಟು, ನಾನು 8 ಗಂಟೆ ನಿದ್ದೆ ಮಾಡಲೇಬೇಕು. 8 ಗಂಟೆ ನಿದ್ದೆ ಮಾಡಲಿಲ್ಲ ಅಂದ್ರೆ ನನಗೆ ಎಲ್ಲ ಕಾಯಿಲೆಗಳು ಬರುತ್ತೆ, ಸುಸ್ತಾಗುತ್ತೆ, ತಲೆನೋವು ಬರುತ್ತೆ. ಇವೆಲ್ಲವೂ ಲಿಮಿಟಿಂಗ್ ಬಿಲೀಫ್. ಮಿನಿಮಮ್ ನಿಮ್ಮ ಆಕ್ಟಿವಿಟೀಸ್ ಮೇಲೆ ಓಕೆ 3 hours 4 hours 5 hours ನಿದ್ದೆ ಮಾಡಿ ಪವರ್ಫುಲ್ ಆಗಿರೋರು ಇದ್ದಾರೆ. ಹೈಯೆಸ್ಟ್ ಫಿಸಿಕಲ್ ಆಕ್ಟಿವಿಟೀಸ್ ಇದೆಯಾ? ಎಸ್, 6 ಗಂಟೆ 7 ಗಂಟೆ ಬೇಕು. ಆದ್ರೆ ಇದೆಲ್ಲದೂ ಮೇಯ್ನು ಡಿಪೆಂಡ್ ಆಗಿರೋದು ಲಿಮಿಟಿಂಗ್ ಬಿಲೀಫ್ ಮೇಲೆನೆ. ಇದೇ ತರ ಇನ್ನು ಸಾಕಷ್ಟು ಇರ್ಬೋದು. ಇವು ಸ್ಯಾಂಪಲ್ ಅಷ್ಟೇ ಕೊಟ್ಟಿರೋದು ನಿಮಗೆ ಇವತ್ತು. ಇದರಲ್ಲಿ ಇದೇ ತರ ಇನ್ನು ಬೇರೆ ಬೇರೆ ಇರ್ಬೋದು. ಇದೇ ತರ ಇವತ್ತು ನಿಮ್ಮ ಹತ್ರ ಇರ್ತಕ್ಕಂಥ ಬಿಲೀಫ್ಸ್ ಯಾವ್ಯಾವುದು ಇವತ್ತು ನೀವು ಲಿಸ್ಟ್ ಮಾಡಿ. ಈಗ ನೀವು ಟಿಕ್ ಮಾಡ್ಕೊಳ್ಳಿ, ಎಲ್ಲದನ್ನು ಅದನ್ನ ಬರಿತಾ ಹೋಗಿ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟೊಂದಿದೆ. ಇವೆಲ್ಲವೂ ಸಹಿತ ಲಿಮಿಟಿಂಗ್ ಬಿಲೀಫ್ಸ್. ಇವು ನಾನು ಕೊಡ್ತಿರೋ ಎಕ್ಸಾಂಪಲ್ ಅಷ್ಟೇ. ಇವೇ ಇರ್ಬೇಕಾ? ಖಂಡಿತ ಇಲ್ಲ. ಇದರಲ್ಲಿ ಸೆಂಟೆನ್ಸ್ ಚೇಂಜ್ ಆಗ್ಬೋದು, ಇವು ಬಿಟ್ಟು ಬೇರೆದಿರ್ಬೋದು. ಓಕೆ, ಈಗ ಫಸ್ಟು ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಬರಿ ಅಂತ್ರಿ. ಇದನ್ನ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಈ ಲಿಮಿಟಿಂಗ್ ಬಿಲೀಫು ಒಂಥರ ಗೋಡೆ ಇದ್ದಂಗೆ. ಜಸ್ಟ್ ಯೋಚನೆ ಮಾಡಿ, ಈ ತರ ಗೋಡೆ ಇರುತ್ತೆ, ಇದನ್ನ ನಾನು ಹೊಡಿಬೇಕು. ನಾನು ಮುಂದಕ್ಕೆ ಹೋಗ್ಬೇಕು ಅಂದ್ರೆ, ಇದನ್ನ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಹೊಡಿಬೇಕು. ಡೋರ್ ಇಲ್ಲ, ಒಂದು ಅಡ್ಡ ಗೋಡೆ ಹಾಕ್ಬಿಟ್ಟಿದ್ದಾರೆ, ಅದನ್ನ ಹೊಡಿಬೇಕು. ಇದನ್ನ ಯಾವತ್ತು ನಾನು ಹೊಡಿತೀನಿ, ಆ ಲಿಮಿಟಿಂಗ್ ಬಿಲೀಫ್ನ ಬ್ರೇಕ್ ಮಾಡ್ಬೇಕು. ಅವಾಗ ಮಾತ್ರ ನನಗೆ ಎಂಪವರಿಂಗ್ ಬಿಲೀಫ್ನ ಕನ್ವರ್ಟ್ ಮಾಡ್ಕೊಳಕ್ಕಾಗುತ್ತೆ. ಲಿಮಿಟಿಂಗ್ ಇರೋದನ್ನ ಹೊಡಿಬೇಕು, ಎಂಪವರಿಂಗ್ ನ ಸೃಷ್ಟಿ ಮಾಡ್ಕೋಬೇಕು. ಹಾಗೆ ನಂಬಿಕೆ ಕೊರತೆ ಇರೋದ್ರಿಂದಾನೇ ನಾನು ಹೆಚ್ಚು ಕಾರ್ಯನಿರ್ವಹಿಸಕ್ಕಾಗ್ತಿಲ್ಲ ಇವತ್ತು. ಯಾರ್ಯಾರೆಲ್ಲ ಆಕ್ಷನ್ ಮಾಡ್ತಿಲ್ಲ ಅವ್ರಗಳಿಗೆ ಚಾಲೆಂಜ್ ಇರೋದೇನು ಗೊತ್ತಾ? ನನಗೆ ಆ ನಂಬಿಕೆ ಕೊರತೆ ಇದೆ. ಓಕೆ, ನಿಮಗೆ ನಂಬಿಕೆ ಕೊರತೆ. ಏನ್ ನಂಬಿಕೆ? ನಾನು ಸಂಪಾದಿಸ್ತೀನಿ ಅನ್ನೋ ನಂಬಿಕೆ, ನಾನು ಕೆಲಸ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಅನ್ನೋ ನಂಬಿಕೆ, ನಾನು ಕೆಲಸ ಮಾಡಿದ್ರೆ 5 ಲಕ್ಷ ಸಂಪಾದಿಸ್ಬೋದಾ, 10 ಲಕ್ಷ ಸಂಪಾದಿಸ್ಬೋದಾ, 50 ಲಕ್ಷ ಸಂಪಾದಿಸ್ಬೋದಾ ಅಂತ ನಂಬಿಕೆ ಇದೆಯಾ? ಆ ನಂಬಿಕೆ ಇಲ್ಲ, ಅದಕ್ಕೆ ನಾನು ಕೆಲಸ ಮಾಡ್ತಿಲ್ಲ. ಅದಕ್ಕೆ 50 ಲಕ್ಷ ಬರ್ತಿಲ್ಲ, ಅದಕ್ಕೆ 10 ಲಕ್ಷ ಬರ್ತಿಲ್ಲ. ನನಗೆ ಗ್ಯಾರಂಟಿ ಆಗಿ ನಂಬಿಕೆ ಇದ್ದಿದ್ರೆ 10 ಲಕ್ಷ ಸಂಪಾದಿಸಬಲ್ಲೆ ನಾನು ಅಂತ. ಅವಾಗ 10 ಲಕ್ಷ ಸಂಪಾದನೆ ಮಾಡೋರು ಏನೇನೆಲ್ಲ ಕೆಲಸ ಮಾಡಿದಾರಲ್ಲ ಅದೆಲ್ಲ ಕೆಲಸ ಮಾಡಿರ್ತಿದ್ದೆ. ಯಾಕೆ ಅದನ್ನ ಮಾಡ್ತಿಲ್ಲ ನಾನು? ಯಾಕೆಂದ್ರೆ ಆ ನಂಬಿಕೆ ಕೊರತೆ ಇದೆ. ಅಷ್ಟು ನಾನು ಮಾಡಬಲ್ಲ. ಅವನಿಗೆ ಆಗ್ಬೋದು, ಅದು ನನಗಾಗಲ್ಲ. ಅದು ಅವ್ರದ್ದು. ಅವ್ರಿಗೆ ಬೇರೆ ಏನೋ ಟ್ಯಾಲೆಂಟ್ ಇದೆ, ಅವ್ರು ಯಾವ್ದೋ ಜನದಲ್ಲಿ ಪುಣ್ಯ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಹಂಗಾಗಿದೆ. ಅದು ನನಗೆ ಅದಾಗಲ್ಲ. ಯಾಕಂದ್ರೆ ಇದನ್ನ ಹೇಳ್ತಿದ್ದೀನಿ, ನಾನು ಯಾವ್ದೋ ಜನದಲ್ಲಿ ಕರ್ವ ಮಾಡಿದ್ದೀನಿ ಮೋಸ್ಟ್ಲಿ, ಅದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ನನಗೆ ನಾನೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದು. ಆದ್ರೆ ಕ್ವಶನ್ ಏನು ಅಂದ್ರಲ್ಲಿ, ನನ್ನ ಮೇಲೆ ನನಗೆ ಆ ವಿಷಯದಲ್ಲಿ ನಂಬಿಕೆ ಇರಲ್ಲ, ಆ ನಂಬಿಕೆ ಕೊರತೆ ಇರುತ್ತೆ, ಅದಕ್ಕೆ ನಾನು ಅದನ್ನ ಮಾಡಕ್ಕೆ. ಇವ್ಯಾವು ಸಹಿತ ವಾಸ್ತವದಲ್ಲಿ ಇಲ್ಲ. ಇವೆಲ್ಲವೂ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು, ಇವೆಲ್ಲ ಫೇಕ್. ಯಾವ್ದೆಲ್ಲ ಲಿಮಿಟಿಂಗ್ ಬಿಲೀಫ್ ಇದೆಯಲ್ಲ ಅದೆಲ್ಲದು ಫೇಕ್. ಇದು ನಂಬಕ್ಕಾಗಲ್ಲ ಕೆಲವ್ರಿಗೆ. ಅದು ಹೆಂಗ್ ಸಾಧ್ಯ? ನಾನು ಎಷ್ಟೊಂದು ಟ್ರೈ ಮಾಡಿದ್ದೀನಿ, ಸಣ್ಣ ಮಗನಿಂದ ನಾನು ಅನ್ಕೊಂಡ್ ಬಂದೀನಿ, ಏನೆಲ್ಲ ಪ್ರಯತ್ನ ಮಾಡಿದ್ದೀನಿ, ಆದ್ರೂ ಆಗಿಲ್ಲ. ಅದೇಂಗೆ? ಇಲ್ಲ, ಅದಿರೋ ಫ್ಯಾಕ್ಟ್ ಅನ್ಸಿರ್ತದೆ. ಆದ್ರೆ ಇದೆಲ್ಲ ಯಾವುದು ಸತ್ಯ ಅಲ್ಲ. ಸತ್ಯ ಯಾವ್ದು ಗೊತ್ತಾ? ಅದಕ್ಕೆ ಇಲ್ಲಿ ಹೇಳ್ತೀನಿ ಕೊಡಿ. ಇದೊಂದೇ ಸತ್ಯ. ದೇವರು ಸತ್ಯ, ಬ್ರಹ್ಮಾಂಡ ಸತ್ಯ. ದೇವರು ಅಥವಾ ಬ್ರಹ್ಮಾಂಡ ಸೃಷ್ಟಿ ಏನ್ ಮಾಡಿದೆಯಲ್ಲ ಇದುವರೆಗೂ, ಅದು ಮಾತ್ರ ಸತ್ಯ. ವಾಸ್ತವಿಕವಾಗಿ ನಾವ್ ಏನ್ ಕಾಣ್ತೀವಲ್ವ ಅದು ಮಾತ್ರ ಸತ್ಯ. ಫಾರ್ ಎಕ್ಸಾಂಪಲ್, ಈಗ ರಾತ್ರಿ, ನೆಕ್ಸ್ಟ್ ಹಗಲಾಗುತ್ತೆ, ಇದು ಪಕ್ಕಾ ಸತ್ಯ. ಇದರಲ್ಲಿ ಯಾವುದೇ ಸುಳ್ಳಿಲ್ಲ, ಫೇಕ್ ಇಲ್ಲ. ನಾನು ಹುಟ್ಟಿದ್ದೀನಿ, ಈಗ ನಾನು ಒಂದಿನ ಸಾಯ್ತೀನಿ, ಇದು ಸತ್ಯ. ಓಕೆ, ಈ ತರ ಇದು ಬಿಟ್ರೆ ಇನ್ ಎಲ್ಲದೂ ಸಹಿತ ಸುಳ್ಳು. ನಾವೆಲ್ಲದೂ ಸೃಷ್ಟಿ ಮಾಡ್ಕೊಂಡಿರ್ತಿತ್ತು. ನನ್ನ ಹೆಸರು ಹಿಂಗೆ ಇರ್ತೀನಿ ಅನ್ನೋದು, ನನ್ನ ಕೈಲಿ ಆಗುತ್ತೆ ಅನ್ನೋದು, ಆಗಲ್ಲ ಅನ್ನೋದು, ಇದ್ಯಾವುದು ಇಲ್ಲ. ನಿಮಗೆ ಯಾವ್ದು ಆಗಲ್ಲ ಅಂತ ನೀವು ಸೃಷ್ಟಿ ಮಾಡ್ಕೊಂಡಿದ್ರೆ ಅದು ನಿಮಗೆ ಸತ್ಯ ಅನ್ನಿಸ್ತಿದೆ. ಸೇಮ್ ವಿಷಯದಲ್ಲಿ ಮಾಡಿ ತೋರಿಸಿರೋ ಎಷ್ಟೋ ಜನ ಇಲ್ವಾ? ಹಂಗಿದ್ಮೇಲೆ ಅದ್ ಹೆಂಗಾಯ್ತು? ಅವ್ರಿಗೆ ಹಂಗ ಸತ್ಯ ಆಗ್ಬೇಕಿತ್ತಲ್ಲ. ನಿಮಗೆ ಮಾತ್ರ ಅದು ಸತ್ಯ, ಹಂಗಿದ್ರೆ ಅವ್ರಿಗೂ ಸತ್ಯ ಆಗ್ಬೇಕಿತ್ತಲ್ಲ. ಅವ್ರಿಗಾಗಿದೆ ಅನ್ನೋ ಅದು ನಿಮ್ಗೆ ಸುಳ್ಳೆ. ಓಕೆ, ಸತ್ಯ ಯಾವುದು? ಕಣ್ಣಿಗೆ ಕಾಣೋದಷ್ಟೇ ಸತ್ಯ. ಏನು ಸೃಷ್ಟಿ ಮಾಡಿದೆ, ಮರಗಳು ಸತ್ಯ, ಗಿಡಗಳು ಸತ್ಯ, ಗಾಳಿ ಸತ್ಯ, ಬೆಳಕು ಸತ್ಯ.
ದೇವರು ಸೃಷ್ಟಿ ಮಾಡಿರೋದು ಮಾತ್ರ ಸತ್ಯ, ನನ್ನೊಳಗಡೆ ಸೃಷ್ಟಿ ಆಗೋದು ಯಾವುದು ಸತ್ಯ ಅಲ್ಲ, ಇದೆಲ್ಲ ಸುಳ್ಳು, ಫೇಕ್. ಈಗ ನನ್ನ ಈಗಿನ ನಂಬಿಕೆ ಅಪ್ಪಟ ಸತ್ಯ ಎಂದು ಅನಿಸ್ತಿರುತ್ತೆ. ಈಗ ಏನ್ ಮಾಡ್ಬೇಕು, ನಾನು ಅದನ್ನ ಮುರಿಯೋದು ಅಂದ್ರೇನು? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ನಾನು ಬ್ರೇಕ್ ಮಾಡಿ ಪುಡಿ ಪುಡಿ ಮಾಡ್ಬೇಕು, ಅದನ್ನ ಸುಳ್ಳು ಮಾಡ್ಬೇಕು. ಪುಡಿ ಅಂದ್ರೇನು? ಅದನ್ನ ಸುಳ್ಳು ಮಾಡೋದು. ಸುಳ್ಳು ಮಾಡೋದು ಹೆಂಗೆ? ಅದಕ್ಕೆ ಇವಾಗ ಒಂದು ಪ್ರೋಸೆಸ್ ಇದೆ. ಫಸ್ಟ್ ನನಗೆ ಅರ್ಥ ಆಗ್ಬೇಕು, ನಾನು ಏನ್ ಅನ್ಕೊಂಡಿದೀನಿ ಅದು ಅದೇ ಸತ್ಯ ಅಂತ ಜೀವಿಸ್ತಾ ಇದ್ದೀನಿ. ಫಸ್ಟ್ ಅದನ್ನ ಗುರುತಿಸಿ, ಆಮೇಲೆ ಅದನ್ನ ಸುಳ್ಳು ಮಾಡೋಣ, ಆಮೇಲೆ ಅದನ್ನ ವಸ್ತು ಸೃಷ್ಟಿ ಮಾಡ್ಕೊಂಡು ಅದನ್ನ ಸತ್ಯ ಮಾಡೋಣ. ಇನ್ನೊಂದು ಏನೋ ಒಂದು ಇದೆ, ಅದು ಸುಳ್ಳು ಅನ್ನಿಸ್ತಿದೆ, ಅದನ್ನ ಸತ್ಯ ಮಾಡ್ಬೇಕು. ಸುಳ್ಳನ್ನ ಸತ್ಯ ಮಾಡ್ಬೇಕು, ಸತ್ಯನ ಸುಳ್ಳು ಮಾಡ್ಬೇಕು. ಓಕೆ, ಡಿಫ್ರೆಂಟ್ ಅನ್ನಿಸ್ತಿದ್ಯಾ? ನೋಡೋಣ. ನನ್ನ ಎಲ್ಲ ನಂಬಿಕೆಗಳು ಕೇವಲ ನನ್ನ ನೆಪಗಳು. ಇವಾಗ ಯಾವೆಲ್ಲ ಇದಾವಲ್ಲ ಇವೆಲ್ಲವೂ ನೆಪಗಳೇ. ಓಕೆ, ಅದನ್ನ ಶಿಫ್ಟ್ ಮಾಡಕ್ಕೆ ಆಗ್ದಲೇ ನನಗೆ ನೆಪಗಳು ಆಗಿದೆ, ಆಗಲ್ಲ ಅಂತಿದ್ದೀನಲ್ಲ, ಅದು ನೆಪ. ಓಕೆ, ಈಗ ಇವೆಲ್ಲವನ್ನು ನಾನು ಬ್ರೇಕ್ ಮಾಡಬೇಕಾಗಿದೆ. ಈಗ ಲಿಮಿಟಿಂಗ್ ಬಿಲೀಫ್ ಅನ್ನ ಎಂಪವರಿಂಗ್ ಬಿಲೀಫ್ ಆಗಿ ಶಿಫ್ಟ್ ಮಾಡ್ಬೇಕು, ವರ್ಗಾಯಿಸ್ಬೇಕು. ಇದಕ್ಕೇನು ಹೇಳೋದು? NLP ಬಿಲೀಫ್ ಟ್ರಾನ್ಸ್ಫರ್ ಟೆಕ್ನಿಕ್ ಅಂತ. ಓಕೆ, ಈ NLP ಟೆಕ್ನಿಕ್ ಹೋಗಿನ ಮೊದಲು ನಿಮಗೆ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಓಕೆ, ಒಂದು ನಿಮಿಷ. ಎಸ್, ಇವಾಗ ಈ ವಿಡಿಯೋ ಏನ್ ನೋಡ್ತಿದ್ದೀರಾ, ಈಗ ಏನ್ ನಾನು ವಿಡಿಯೋ ತೋರಿಸ್ತೀನಿ. ಈ ವಿಡಿಯೋದ ವಿಶೇಷ ಏನಪ್ಪ ಅಂದ್ರೆ, ಒಂದು ನಿಮಿಷ ವಿಡಿಯೋ ಮಾಡಬೇಕು. ಓಕೆ, ಈಗ ಸ್ವಲ್ಪ ಶಿಫ್ಟ್ ಆಯ್ತು. ನಿಮಗೆ ನಿಜ ಅಂತ ಏನ್ ಅನಿಸ್ತಿದ್ಯಲ್ವಾ, ಅದನ್ನ ತಗೋಬೇಕು. ನಿಮಗೆ ಯಾವುದು ಇವಾಗ ನಿಜ ಅನಿಸಿದ್ಯಲ್ವಾ, ಆ ಎಕ್ಸಾಂಪಲ್ ತಗೋಬೇಕು. ನೆಕ್ಸ್ಟ್ ನಿಮಗೆ ಯಾವುದು ನೆಕ್ಸ್ಟ್ ನಿಜ ಆಗಬೇಕು ಅಂತ ಬಯಸ್ತಿದ್ದೀರಲ್ಲ, ಅದನ್ನ ಶಿಫ್ಟ್ ಮಾಡ್ಬೇಕು, ಅದ್ರ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಲಿಮಿಟಿಂಗ್ ಬಿಲೀಫ್ ನ ಎಂಪವರಿಂಗ್ ಬಿಲೀಫ್ ಆಗಿ ಶಿಫ್ಟ್ ಮಾಡ್ಬೇಕು. ನೆಕ್ಸ್ಟ್, ನಿಜವಾದ ನಂಬಿಕೆಯಲ್ಲಿ ಯಾವುದೇ ವಿಶೇಷವಾದ ಉತ್ಸಾಹ ಇರೋದಿಲ್ಲ. ಈ ನಂಬಿಕೆ ಅಂದ್ರೆ ಹೆಂಗ್ ಗೊತ್ತಾ? ವಾವ್, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇದೆ, ನನಗೆ ಇಷ್ಟೊಂದು ನಂಬಿಕೆ ಇದೆ ಅನ್ನಲ್ಲ ಯಾರು. ಸಿಂಪಲ್. ಹೆಂಗೆ ಗೊತ್ತಾ? ನಾನು ಸುಲಭವಾಗಿ ಒಂದು ಪೆನ್ ಇದೆ, ಒಂದು ಪೆನ್ ನಂಗೆ ಈಜಿ ಎತ್ಕೊಂತೀನಿ. ಒಂದು ರಿಮೋಟ್ ಇದೆ, ಇದನ್ನ ಹಿಂಗೆ ಈಸಿಯಾಗಿ ಎತ್ಕೊಂಡೆ ನಾನು. ಇದಕ್ಕೆ ನನ್ ರಿಮೋಟ್ ಎತ್ಕೊಳಕ್ಕಾಯ್ತು ಅಂತೀನ, ನನ್ನ ಕೈಲಿ ರಿಮೋಟ್ ಎತ್ತೋ ಶಕ್ತಿ ಇದೆ ಅಂತೀನ, ಆಶ್ಚರ್ಯಕರವಾಗಿ ಹೇಳ್ತೀನಿ. ಇಲ್ಲ ಅಲ್ವಾ? ಸಿಂಪಲ್, ಹಿಂಗೆ ಎತ್ತೆ ಇಟ್ಟೆ, ಈ ತರ. ನನಗೆ ಊಟ ಮಾಡೋ ಸಾಮರ್ಥ್ಯ ಇದೆ ಅಂತ ಆಶ್ಚರ್ಯಕರವಾಗಿ ಹೇಳ್ತೀನ, ಹಂಗೆ ನನಗೆ ಊಟ ಮಾಡೋಕ್ಕಾಗುತ್ತೆ. ಎಷ್ಟು ಸಿಂಪಲ್ ಆಗಿದೆಲ್ಲ ಹಂಗೆ. ಅದೇ ತರ ಇನ್ನೊಂದು ಎಂಪವರಿಂಗ್ ಬಿಲೀಫ್ ಹೆಂಗಿರ್ಬೇಕಪ್ಪ ಅಂದ್ರೆ, ಸಾಮಾನ್ಯವಾಗಿ ನಾನೇನ್ ಡಿಸ್ಕಷನ್ ಮಾಡ್ತೀನಿ ನನ್ನ ಫ್ರೆಂಡ್ ಜೊತೆ, ಆ ತರ ಚರ್ಚೆ ಮಾಡೋಂಗಿರ್ಬೇಕು. ಅಫರ್ಮೇಶನ್ ತರ ಇರಬಾರ್ದು. ನಾನು ಇದನ್ನು ಸಾಧಿಸಬಲ್ಲೆ ಅಂತ ಅಫರ್ಮೇಶನ್ ಹಂಗೆ ಹೇಳಂಗಿಲ್ಲ ಇಲ್ಲಿ. ಅಫರ್ಮೇಶನ್ ಮಾಡ್ಲೇಬೇಕಾದ, ದಟ್ ಇಸ್ ಡಿಫ್ರೆಂಟ್. ಆದ್ರೆ ಈ ಎಂಪವರಿಂಗ್ ಬಿಲೀಫ್ ಹೆಂಗೆ ಇರ್ಬೇಕಂದ್ರೆ, ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಾರೆ, ಮಗ ಈಸಿಯಾಗಿ ಕಣೋ, ಆಗೋಯ್ತು ಕಣೋ, ಈಸಿಯಾಗಿ ನಾನು ಮಾಡ್ಬಿಡ್ತೀನಿ ಕಣೋ, ಅದನ್ನ ಈಸಿಯಾಗಿ ಅಲ್ಲಿಂದ ಒಂದು 10 kg ಎತ್ತಿಟ್ಬಿಡ್ತೀನಿ, 5 kg ತಾನೆ ಎತ್ತಿಟ್ಬಿಡ್ತೀನಿ ಅಂತೀನಲ್ಲ, ಹಂಗೆ 100 kg ತಾನೆ ಎತ್ತಿಡ್ತೀನಿ ಬಿಡೋ. ಇಷ್ಟು ಕ್ಯಾಜುವಲ್ ನಾನು ಮಾತಾಡೋ ತರ ಇರ್ಬೇಕು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಲಿಮಿಟಿಂಗ್ ಬಿಲೀಫ್. ಎಂಪವರಿಂಗ್ ಹೆಂಗಾಗ್ಬೇಕು ಅಂದ್ರೆ ತುಂಬಾ ಕ್ಯಾಶುವಲ್ ಆಗಿ, ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಂಡು ಇದಕ್ಕೇನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಸಿಗ್ನಿಫಿಕೆಂಟ್ ತರ ನೋಡಂಗಿಲ್ಲ. ಓಕೆ, ಸಿಂಪಲ್ ಆಗಿ ಈಸಿಯಾಗಿ ಕ್ಯಾಶುವಲ್ ಆಗಿ ಈಸಿಯಾಗಿ ಆಗೋ ತರ ನನ್ನೊಳಗಡೆ ಆ ಫೀಲಿಂಗ್ ಇರ್ಬೇಕು. ಆವಾಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ಗೆ ಈಸಿಯಾಗಿ ಅಕ್ಸೆಪ್ಟ್ ಆಗುತ್ತೆ, ನನ್ನ ಕೈನಲ್ಲಿ ಸಾಧ್ಯ ಅಂತ. ಓಕೆ, ಇದು ಲಿಮಿಟಿಂಗ್ ಬಿಲೀಫ್ ನ ಬ್ರೇಕ್ ಮಾಡ್ಬೇಕಾಗಿರೋದು. ಓಕೆ ಓಕೆ, ಇವಾಗ ಈಗ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಸ್ಟೋರಿ, ವೆರಿ 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 ಸ್ಪೆಷಲ್ ಸ್ಟೋರಿ, ತುಂಬಾನೇ ಇಂಪ್ರೆಸಿವ್ ಸ್ಟೋರಿ. ಓಕೆ, ಸ್ಟೋರಿನಲ್ಲಿ ನೋಡಿದ್ರೆ ಇದುವರೆಗೂ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಣ. ಆ ಪ್ರೋಸೆಸ್ಗೆ ಹೋಗೋಕ್ಕಿಂತ ಮೊದಲು ಈಗ ನಾನು ನೋಡ್ಬೇಕಾಗಿರೋ ವಿಷಯ, ಈ ಲಿಮಿಟಿಂಗ್ ಬಿಲೀಫ್ ನ ಹೇಗೆ ಬ್ರೇಕ್ ಮಾಡ್ಬೋದು ಒಬ್ಬ ವ್ಯಕ್ತಿ, ಹೇಗಿದ್ದವ್ರು ಹೇಗ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಒಂದು ವಿಡಿಯೋನ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ, ಒಬ್ಬ ಹೆಣ್ಣು ಅಲ್ಲ ಗಂಡು ಅಲ್ಲ, ಗೊತ್ತಲ್ವಾ? ಟ್ರಾನ್ಸ್ಜೆಂಡರ್ಸ್. ಓಕೆ, ಮಂಗಳಮುಖಿ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಕಂಪ್ಲೀಟ್ ಆಗಿ ತನ್ನ ಜೀವನನ ಹೆಂಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಅಸಾಧ್ಯವಾದದ್ದನ್ನ ಸಾಧ್ಯ ಆಗಿದೆ. ಇವರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಈ ಟ್ಯಾಲೆಂಟ್ ನ ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ 10 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ.
ಇವಾಗ ಇನ್ನೂ ಜಾಸ್ತಿ ಆಗಿದ್ದಾರೆ. 10 ಲಕ್ಷ ಸಬ್ಸ್ಕ್ರೈಬರ್ ಆದಾಗ ಇವರು ಒಂದು ವಿಡಿಯೋ ಮಾಡಿದ್ದಾರೆ. ಜಸ್ಟ್ ಅವರ ಎನರ್ಜಿನ ಫೀಲ್ ಮಾಡಿ, ಅವರ ಫೀಲಿಂಗ್ನ ಫೀಲ್ ಮಾಡಿ, ಹೇಗೆ ಒಬ್ಬ ವ್ಯಕ್ತಿ ಒಳಗಡೆ ಆ ನಂಬಿಕೆನ ಶಿಫ್ಟ್ ಮಾಡ್ಕೊಂಡ್ರೆ ಎಂಥದ್ದು ಬೇಕಾದ್ರೆ ಆಗುತ್ತೆ ಅನ್ನೋದಕ್ಕೆ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಇದು. ಏನ್ ಫೀಲ್ ಮಾಡ್ಕೊಂಡು ಯಾವ್ಯಾವ ತರ ಅವರು ಅವ್ರಿಗಾಗಿರೋ ಲೈಫನ್ನ ಹೇಳ್ತಾ ಬರ್ತಾರೆ. ಓಕೆ, 1 million followers on Instagram. ಚಿರಾಗ್ ಶರ್ಮಾ ಅಂತ ನೋಡಿದ್ರೆ ಗೊತ್ತಾಗುತ್ತದೆ ನಿಮಗೆ. ಹುಡುಗನೂ ಅಲ್ಲ, ಹುಡುಗಿನೂ ಅಲ್ಲ. ಆದ್ರೆ ಇವತ್ತು ಕಂಪ್ಲೀಟ್ ಆಗಿ ಕೇಳಿ, ಇದು ಹಿಂದಿ ಇದೆ, ಯಾರಿಗೆ ಅರ್ಥ ಆಗುತ್ತೆ ಕೇಳಿಸ್ಕೊಳ್ಳಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಶಾರ್ಟ್ ಆಗಿ ಸಮರೈಸ್ ಮಾಡ್ತೀನಿ. I cannot tell you what I'm feeling right now. मैं बता नहीं सकती literally. But I have somebody with me and says my Mata Rani. भी हमने खुद ही पेंट किया है. Would like to thank Mata Rani for 1 million followers. ये ना 1 million सिर्फ फॉलोअर्स नहीं है, उन सब लोगों के ऊपर तमाचा है जिसने हमें बचपन से आज तक हमारा मजाक उड़ाया था, हमें बुली किया था. हमारे घर के लोग हो, परिवार के लोग हो, हमारे स्कूल के फ्रेंड्स हो, टीचर्स हो, हर एक इंसान जिसने मेरा मजाक उड़ाया था. लेकिन दिस मोमेंट 1 million हिट करना, दिस इज, हमने कभी सपने में नहीं सोचा था इतना हमें प्यार मिलेगा, इतना हमें सपोर्ट मिलेगा. और रात्रि आने वाली है, मेरी माता रानी के दिन आने वाले हैं. अभी कुछ देर पहले I just saw that I hit 1 million. I really love you guys so much. ಇವರೊಂದು ಟ್ಯಾಲೆಂಟೆಡ್ ಇದೆ, ತುಂಬಾ ಆರ್ಟಿಸ್ಟು. ಇವರೇ ಆರ್ಟ್ನ ಚಿತ್ರದಲ್ಲಿ ಬರೆದಿರೋದು. ಇವರ ಆರ್ಟ್ನ ಇಡೀ ವರ್ಲ್ಡ್ ಒಪ್ಕೊಂಡಿದೆ. 10 ಲಕ್ಷ ಜನ ಇವ್ರನ್ನ ಫಾಲೋ ಮಾಡಿದ್ದಾರೆ. ಇವತ್ತು 5 ಸ್ಟಾರ್ ಹೋಟ್ಲಲ್ಲಿ ಇವ್ರದ್ದು ಕೋರ್ಸ್ ನಡೆಸ್ತಾರೆ. ಓಕೆ, ಆರ್ಟಿಸ್ಟು, ಮೇಕಪ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ. ಜಸ್ಟ್ ಯೋಚನೆ ಮಾಡಿ, ನಾವು ಇವ್ರನ್ನ ನೋಡಿರೋದು ಟ್ರಾಫಿಕ್ ಅಲ್ಲಿ ಬರೇ ದುಡ್ಡು ಕಲೆಕ್ಟ್ ಮಾಡೋರು ಅಷ್ಟೇ ಅಂತ ನೋಡ್ತಿರ್ತೀವಿ. ಇಂಥವ್ರು ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳಿಬೋದು ಅನ್ನೋದಕ್ಕೆ ಅವ್ರೊಳಗಡೆ ಇರೋ ಆ ನಂಬಿಕೆ ಅಂಡ್ ಇಂಟೆನ್ಷನ್. ಅಂಡ್ ಇವಾಗ ಹೇಳ್ತಾ ಹೋಗ್ತಾರೆ, ಯಾವುದೇ ಒಂದು ಅಶ್ಲೀಲವಾಗಿ ಏನೂ ತೋರಿಸಿಲ್ಲ, ಜಸ್ಟ್ ಅವ್ರ ಟ್ಯಾಲೆಂಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದಾರೆ ಅಷ್ಟೇ. You have changed my life. जो भी मेरे समाज के लोग, जो भी रिश्तेदार के लोग, जो भी कुछ भी बोलते थे, I never gave a shit about anybody anywhere. हमने जिंदगी में अगर कुछ किया है तो बस एक चीज की है, वो अपने आप पे विश्वास करना. चाहे हमारे घर वाले ही हमारे खिलाफ क्यों ना हो जाए, चाहे दुनिया हमारे खिलाफ क्यों ना हो जाए, ये बोल हम नहीं सकते कि how much I feel like I'm a blessed child. Thank you so much Mata Rani. ಯಾರು ಏನೇ ಹೇಳಿ ನಾನು ನಂಬಿಕೆ ವಿಶ್ವಾಸನ ಯಾವತ್ತೂ ಕಳ್ಕೊಂಡಿಲ್ಲ ಅಂತ. Anybody anywhere. हमने जिंदगी में अगर कुछ किया है तो बस एक चीज की है, वो अपने आप पे विश्वास करना. चाहे हमारे घर वाले ही हमारे खिलाफ क्यों ना हो जाए, चाहे दुनिया हमारे खिलाफ क्यों ना हो जाए, ये बोल हम नहीं सकते कि how much I feel like I'm a blessed child. Thank you so much Mata Rani. So finally we hit 1 million followers on my Instagram. बहुत लोगों की हुई होंगी 1 million followers, लेकिन फॉर मी, ಬೇರೆ ಎಷ್ಟೋ ಜನಕ್ಕೆ ಆಗಿರ್ಬೋದು, ಒಂದು 10 ಲಕ್ಷ ಜನ ಫಾಲೋ ಮಾಡ್ತಿರ್ಬೋದು, ಬಟ್ ನನಗೆ ಇದು ತುಂಬಾ ವಿಶೇಷ. दिस इज समथिंग कि दुनिया को हमने साबित किया है कि चिराग ऐसा दुनिया में और कोई नहीं. हमें घमंड इस बात का है कि आज तक हमने इंस्टाग्राम में कुछ गलत नहीं बोला. ನನಗೆ ಹೆಮ್ಮೆ ಏನಿದೆ ಅಂದ್ರೆ, ಇದುವರೆಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದು ನಾನು ಕೆಟ್ಟದಾಗಿ ಹೇಳಿಲ್ಲ, ಅಶ್ಲೀಲ ನಾನು ತೋರಿಸಿಲ್ಲ. भी कोई गाली दी, ना ही कभी कुछ अश्लील चीजें पोस्ट करी. I showed my talent, my pure talent. You guys loved me for whoever I am. हमारे haters हो, जो भी हमारे lovers हो, I don't know, पर thank you so much everyone. This 1 million एक जीत है हर बच्चों के लिए जिसने अपनी लाइफ में बहुत ज़्यादा स्ट्रगल किया है, बहुत ज़्यादा मेहनत की है. हमारी मुस्कान के पीछे छुपा हुआ बहुत सारा दर्द है जो बता के कोई फायदा नहीं, लेकिन अपनी कामयाबी से दुनिया में डंका हमने बजाया है. जो समाज के 4 लोग हमें क्या कहते थे, ऐसे करता है, लड़की जैसे बोलता है, ऐसे करता है, वैसे करता है, but the things have changed and I did it. Thank you everyone. ಎಸ್ ಫ್ರೆಂಡ್ಸ್, ನೋಡಿದಿರಲ್ಲ, ಒಬ್ಬ
ಮಂಗಳಮುಖಿಯಾಗಿರ್ತಕ್ಕಂಥ ವ್ಯಕ್ತಿ, ಸಮಾಜದಿಂದ ದೂರ ಇರ್ತಕ್ಕಂಥ ವ್ಯಕ್ತಿ 10 ಲಕ್ಷ ಜನಗಳ ಹಾರ್ಟ್ ಅನ್ನ ವಿನ್ ಆಗ್ಬಹುದು ಅಂದ್ರೆ ಎಷ್ಟು ಆ ವ್ಯಕ್ತಿಲಿ ವಿಶ್ವಾಸ ಇರ್ಬೋದು, ನನ್ನ ಟ್ಯಾಲೆಂಟ್ ಬಗ್ಗೆ ನನಗೆ ಎಷ್ಟು ವಿಶ್ವಾಸ ಇದೆ ಅಂತ ಅವರು ಅಕ್ಸೆಪ್ಟ್ ಮಾಡ್ಕೊಂಡು ಯಾರು ಏನೇ ಹೇಳಿದ್ರು ಸಹಿತ ಎದೆಗುಂದಲೇ ಮಾಡಿರ್ತಕ್ಕಂಥ ಸಾಧನೆ ಇದು. ಓಕೆ ಓಕೆ ಈಗ ಇವಾಗ ಜಸ್ಟ್ ಈ ಏನ್ ನೀವು ನೋಡ್ಕೊಂಡ್ರಿ, ಇವಾಗ ಏನೇನೆಲ್ಲ ನೀವು ಬರ್ಕೊಂಡ್ರಿ, ಯಾವ ಯಾವ ಲಿಮಿಟಿಂಗ್ ಬಿಲೀಫ್ ನನಗಿದೆ ಅಂತ ಎಷ್ಟು ಜನಕ್ಕೆ ಗುರ್ಸಕ್ಕಾಯ್ತು? ಎಂಡ್ರೈಸ್ ಮಾಡಿ ಅಂತ. ನಾನು ಜಸ್ಟ್ ಶಾರ್ಟ್ ಆಗಿ ಎಂಡ್ರೈಸ್ ಮಾಡ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ಬೇಕು ಯಾವ್ಯಾವ ಬಿಲೀಫ್ ನನಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಇವತ್ತು ನೀವು ಈ ವರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ತಗೋಬೇಕಾಗಿರೋದೇನು ಅಂದ್ರೆ, ನಿಮಗೆ ನಿಮ್ಮ ಯಶಸ್ಸಿಗೆ ಈ 4 ವಿಷಯದಲ್ಲಿ ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ವಿಷಯದಲ್ಲಿ ಯಾವ ಲಿಮಿಟಿಂಗ್ ಬಿಲೀಫ್ ತುಂಬಾ ಸ್ಟ್ರಾಂಗ್ ಇದೆ ಅದನ್ನ ನೀವು ಸ್ಟ್ರಾಂಗ್ ಆಗಿ ಅದನ್ನ ಶಿಫ್ಟ್ ಮಾಡ್ಕೋಬೇಕು. ಅದನ್ನ ಇವತ್ತು ಬ್ರೇಕ್ ಮಾಡ್ಬೇಕು, ಅದನ್ನ ನೀವು ರೀಪ್ರೋಗ್ರಾಮ್ ಮಾಡ್ಬೇಕು. ಅವಾಗ ಮಾತ್ರನೇ ಇದು ಆಗುತ್ತೆ. ಅಂಡ್ ಇದೇ ತರ ಒಂದೊಂದು ಟೈಮಲ್ಲಿ ಒಂದೊಂದೊಂದೊಂದು ತಗೊಳ್ತಾ ಹೋಗ್ಬೇಕು. ಓಕೆ, ಉಳಿದವ್ರಿಗೆ ಗೊತ್ತಾಗಿಲ್ವಾ ಅಥವಾ ಯಾವುದೂ ಲಿಮಿಟಿಂಗ್ ಬಿಲೀಫ್ ಇಲ್ವಾ? ಯಾಕೆ ಎಂಡ್ರೈಸ್ ಮಾಡಿಲ್ಲ? ಬರೀ 56 ಜನ ಮಾತ್ರ ಮಾಡಿದ್ದೀರಾ ಅಥವಾ ಪಾರ್ಟಿಸಿಪೇಷನ್ ಮಾಡ್ತಿಲ್ವಾ? ಸುಮ್ಮನೆ ನೋಡಕ್ ಬಂದಿದ್ದೀರಾ? ಸಾರಿ ಫ್ರೆಂಡ್ಸ್, ನೀವು ಸುಮ್ಮನೆ ನೋಡಕ್ ಬಂದಿದ್ದೀರಾ ಅಂದ್ರೆ ದಯವಿಟ್ಟು ಹೇಳ್ತೀನಿ, ಈ ಪ್ರೋಗ್ರಾಮ್ ನಿಮ್ಗೆ ವರ್ಕ್ ಆಗಲ್ಲ. ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನೇ ಈ ಲಿಮಿಟಿಂಗ್ ಬಿಲೀಫ್. ಇದನ್ನ ನೀವು ಇವತ್ತು ಬ್ರೇಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಎಷ್ಟೋ ಗ್ರೋತ್ ನ ನೀವು ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಓಕೆ ಓಕೆ, ಜಸ್ಟ್ ಶಾರ್ಟ್ ಆಗಿ ನಾನು ಹೇಳ್ತೀನಿ, ಕೆಲವೊಬ್ರು ಮಾತ್ರ ಅನ್ಮ್ಯೂಟ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಯಾವುದು ನಿಮಗೆ ಬಹಳ ಮುಖ್ಯವಾಗಿ ಕಾಡ್ತಾ ಇರೋ ಲಿಮಿಟಿಂಗ್ ಬಿಲೀಫ್ ಯಾವುದು. ಎಸ್ ಪುಷ್ಪಲತಾ ಮೇಡಮ್. ನಮಸ್ತೆ ಸರ್. ಹಣ ಮಾಡೋದು ತುಂಬಾ ಕಷ್ಟ, ಭವಿಷ್ಯದ ಬಗ್ಗೆ ಭಯ ಇದೆ. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಶ್ರೀನಾಥ್. ಸರ್, ಸೊ ಅದೇ ಹಣ ಮಾಡೋದು ಮತ್ತೊಂದು ಶ್ರೀಮಂತಿಕೆ ಆಗುವಂತದ್ದು. ಸೊ ಪಾಸಿಬಿಲಿಟಿ ಇದೆ ಅಂತ ಹೇಳಿ ಬಿಲೀವ್ ಮಾಡ್ತಾ ಇಲ್ಲ. ಏನ್ ಪಾಸಿಬಿಲಿಟಿ ಶ್ರೀಮಂತ ಆಗ್ಬೋದು ಅಂತ, ಅಗರ್ಭ ಶ್ರೀಮಂತ ಆಗ್ಬೋದು ಅಂತ. ಆಗರ್ಭ ಶ್ರೀಮಂತ. ಓಕೆ ಫೈನ್. ಓಕೆ, ನೆಕ್ಸ್ಟ್ ಈರಣ್ಣ. ಎಸ್ ಸರ್, ನಮಸ್ತೆ ಸರ್. ಹೆಲ್ತ್ ಅಲ್ಲಿ ನಾನು ಮಾಡಿರುವಂತದ್ದು, ಹೆಲ್ತ್ ಅಲ್ಲಿ ಕಂಪ್ಲೀಟ್ ಲೈಫ್ ಲಾಂಗ್ ನಾನು 100 years ಪ್ಲಸ್ ನಾನು ಬದುಕ್ತೀನಿ ಅಂತ ಹೇಳಿ. ಸೊ ಅದು ನಾ ಬಿಲೀಫ್ ಇದಾಗಿರೋ ಸರ್. ಒಂದ್ ನಿಮಿಷ, ಸಾರಿ, ನೀವು ಕೇಳಿಸ್ಕೊಂಡಿಲ್ಲ. ಲಿಮಿಟಿಂಗ್ ಬಿಲೀಫ್ ಏನು ಅಂದೆ ನಾನು, ಎಂಪವರಿಂಗ್ ಬಿಲೀಫ್ ಹೇಳಿ ಅಂತ ಹೇಳಿಲ್ಲ. ಓಕೆ, ಲಿಮಿಟಿಂಗ್ ಬಿಲೀಫ್ ಅಲ್ಲಿ ನಾನು ಸರ್ ಫೀಲ್ಡ್ ವರ್ಕ್ ಹೋಗ್ಲಿಕ್ಕೆ ಆಗಲ್ಲ ನನ್ನ ಕೈಲಿ ಅಂತ ನಾನು ಅನ್ಕೊಂಡಿರೋ ಸರ್. ಅದನ್ನೇ ಹೇಳ್ಬೇಕು. ಓಕೆ, ಮೋಟಿವೇಶನ್ ಕ್ಲಾಸ್ ಅಲ್ಲ ಇದು, ಇದು ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್. ನನ್ನ ಅರಿವು, ನಾನು ಯಾವ ಸ್ಥಿತಿಲಿ ಇದೀನಿ ಅನ್ನೋದು ಫಸ್ಟ್ ಅರಿವಾಗ್ಬೇಕು ನಾನು. ಶೋರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಮೂಲ್ಯ. ನಮಸ್ತೆ ಸರ್. ನನಗೆ ಇರೋದು ನನ್ಗೆ ಸಂಬಂಧಗಳು ಉಳಿಯಲ್ಲ ಅನ್ನೋ ಬಿಲೀಫ್ ತುಂಬಾ ಇದೆ ಸರ್. ವೆರಿ ಗುಡ್, ಪರ್ಫೆಕ್ಟ್. ತುಂಬಾ ಅಲ್ಲ, ನೀವ್ ಹೇಳೋ ವಾಯ್ಸ್ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅಷ್ಟು ಸ್ಟ್ರಾಂಗ್ ಇದೆ. ಕರೆಕ್ಟ್. ಎಸ್ ಸರ್. ಸಂಬಂಧಗಳು ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಇದು ಸ್ಟ್ರಾಂಗ್ ಆಗಿದೆ. ವೆರಿ ಗುಡ್. ಇದು ನಾವು ನೋಡ್ಬೇಕಾಗಿರೋದು. ಓಕೆ, ಮಮತಾ ಮದನ್. ಎಸ್ ಸರ್, ಜನರು ನನ್ನನ್ನು ತುಂಬಾ ದುರುಪಯೋಗ ಪಡಿಸ್ಕೊಳ್ತಾರೆ ಸರ್. ಸಂಬಂಧಗಳು ಬಹಳ ದಿನ ಉಳಿಯಲ್ಲ ಅನ್ನೋದು. ಎಸ್, ಪರ್ಫೆಕ್ಟ್ ಪರ್ಫೆಕ್ಟ್. ಓಕೆ, ಸಂದೀಪ್. ಥ್ಯಾಂಕ್ ಯು ಸರ್. ನನಗೆ ಟೀಮ್ ಕಟ್ಟಲು ಆಗುತ್ತಿಲ್ಲ, ಆಮೇಲೆ ಹಣ ಮಾಡೋದು ತುಂಬಾ ಕಷ್ಟ ಅಂತ. ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ಮೈನಾ. ಎಸ್ ಮೇಡಮ್. ಸರ್ ನಮಸ್ತೆ. ತುಂಬಾ ಬರ್ಕೊಂಡಿದೀನಿ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು ಟೆಕ್ನಿಕಲಿ ನಾನು ಸ್ಟ್ರಾಂಗ್ ಇಲ್ಲ, ಅಂದ್ರೆ ಆಫೀಸ್ ವರ್ಕ್ ರಿಲೇಟೆಡ್. ಪ್ಲಸ್ ಜರ್ಮನ್ ಭಾಷೆ ನನಗೆ ಕಷ್ಟ ಅಂತಾನೆ, ಅದು ಇನ್ನು ಆಚೆ ಪೂರ್ತಿ ತೆಗಿಯಕ್ ಆಗಿಲ್ಲ. ಅವೆರಡು ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ಈ ಪ್ರೋಸೆಸ್ ನೀವು ಅವತ್ತಿಂದ ಮಾಡ್ಕೊಂಡ್ರೆ ಇಲ್ವಾ? ಆಮೇಲೆ ನೀವು ರಿಪಿಟೇಷನ್. ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ಮೇ ಬಿ ನಾಳೆ ಇದ್ರದ್ದು ಏನು ನೀವು 10 minutes ಅಲ್ಲಿ ತಗೊಳ್ತೀರಲ್ಲ, ಆಗ ನಾನು ಮತ್ತೆ ಕ್ವೆಶ್ಚನ್ ಕೇಳ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಲತಾ. ಸರ್ ನನಗೆ ಟೈಮ್ ಇಲ್ಲ, ಮತ್ತೆ ಸಂಬಂಧಗಳು ಬಹಳ ದಿನ ಉಳಿಯಲ್ಲ, ಮತ್ತೆ weight loss ಮಾಡ್ಕೊಳ್ಳೋದ್ರಲ್ಲಿ ಆ 3 ಚಾಲೆಂಜ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇದೆ ಅಂತ. ಓಕೆ ಫೈನ್, ಥ್ಯಾಂಕ್ ಯು. ಚಂದ್ರಶೇಖರ್. ಆಲ್ಮೋಸ್ಟ್ ಆಲ್ ನೀವು ಹೇಳಿರೋದನ್ನೆಲ್ಲ ಬರ್ದಿದ್ದೀನಿ. 1-2 ಚಾಲೆಂಜಸ್ ನ ಬ್ರೇಕ್ ಮಾಡಿದೀನಿ, ಬಟ್ ಇನ್ಯಾವ್ದನ್ನು ನಾನು ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ ಸರ್.
ಓಕೆ, ಅದ್ರಲ್ಲಿ ಮಕ್ಕಳು ಮೇಜರ್ ನನ್ ಮಾತು ಕೇಳ್ತಾ ಇಲ್ಲ, ಹ್ಮ್. ಮಕ್ಕಳು ನನ್ ಮಾತು ಕೇಳ್ತಾ ಇಲ್ಲ, ಸ್ಮೋಕಿಂಗ್ ಬಿಡಕ್ ಆಗ್ತಾ ಇಲ್ಲ, ಹ್ಮ್. ಮತ್ತೆ ಟೀಮ್ ಕಟ್ಟಕ್ ಆಗ್ತಾ ಇಲ್ಲ, ಮತ್ತೆ ನನ್ನ ಕಚೇರಿನಲ್ಲಿ ನನ್ನ ಮಾತನ್ನ ಯಾರು ಕೇಳಲ್ಲ. ಓಕೆ, So, ಪರ್ಫೆಕ್ಟ್. ಎಲ್ಲಾನು ಇದೆ ಸರ್ ನನ್ನಲ್ಲಿ. ಓಕೆ, ಥ್ಯಾಂಕ್ ಯು. ಓಕೆ, ಫೈನ್. ಈಗ ನಿಮಗೇನು ಅರಿವಾಗಿದೆ, ದಟ್ಸ್ ಗ್ರೇಟ್. ಇವಾಗ ಇದೇ ತರ ಯಾರೆಲ್ಲ ನೋಡ್ಕೊಳ್ತಿದ್ದೀರಾ, ಇದೇ ತರ ಪ್ರತಿಯೊಬ್ಬರು ನೋಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆ, ಇವಾಗ ಇವತ್ತು ಏನಿದೆ ಅಂದ್ರೆ ಜಸ್ಟ್ ಸ್ಕ್ಯಾನ್ ಮಾಡೋಣ. ನಾಳೆ ನೀವೆಲ್ಲರೂ ಸಹಿತ ಅಗೈನ್ ಇನ್ನೊಂದು ನನಗೆ ಆಂಡ್ರೈಸ್ ಮಾಡಿ. ಯಾರು ಇವತ್ತು 9 o'clock ಮೇಲೆ ಲಾಗಿನ್ ಆದ್ರಿ, ಎಸ್ಪೆಷಲಿ ಫಸ್ಟ್ ಟೈಮರ್ಸ್, ಅವ್ರು ಮಾತ್ರ ಆಂಡ್ರೈಸ್ ಮಾಡಿ. ರಿಪೀಟರ್ಸ್ ಬೇಡ. ಫಸ್ಟ್ ಟೈಮರ್ಸ್ ಯಾರು 9 o'clock ಮೇಲೆ ಲಾಗಿನ್ ಆದ್ರಿ, 9, 9:05, 9:10, 9:20. ಓಕೆ, ಎಸ್, ಗ್ರೇಟ್. 9:10 ಟೈಮರ್ ಹಾಕಿ ಬೇಕಿದ್ರೆ. ಇದು ಸಹ ನಿಮ್ದೊಂದು ಬಿಲೀಫ್ ಇದೆ, ನಾನು ಇನ್ ಟೈಮಲ್ಲಿ ಜಾಯಿನ್ ಆಗಕ್ಕಾಗಲ್ಲ, ನನ್ನ ಬಿಲೀಫ್ನ ನಾನು ಬ್ರೇಕ್ ಮಾಡಬೇಕು. ಓಕೆ, ಇದಕ್ಕೆ ನೀವೇ ಡಿಕ್ಲೇರ್ ಮಾಡಬೇಕು. ಲಿಂಕ್ ಓಪನ್ ಆಗಲಿಲ್ಲ, ಇವಾಗ ಆಯಿತು ಅಂದ್ರೆ ನಾನು 8:50 ಟ್ರೈ ಮಾಡ್ಬೋದಿತ್ತು. ಇವೆಲ್ಲ ಕಾರಣಗಳೇನೆ. ಓಕೆ, ಫೈನ್, ಥ್ಯಾಂಕ್ ಯು. ಓಕೆ, ಇವಾಗಲೇ ಹೇಳ್ತಾ ಇದ್ದೀನಿ, ನಾಳೆ ಶಾರ್ಪ್ 9 o'clockಗೆ ಫಸ್ಟ್ ನಾನು ಟೆಕ್ನಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ನೀವೆಲ್ಲರೂ ಇರಬೇಕು. 8:50ಗೆ ಸ್ಟಾರ್ಟ್ ಆಗುತ್ತೆ ನಮ್ಮದು Q&A. ಶಾರ್ಪ್ ಆಗಿ 9ಗೆ ನಾನು ಟೆಕ್ನಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಒಬ್ಬರನ್ನ ಇಲ್ಲಿ ನಾನು ಲೈವ್ ಆಗಿ ಮಾಡ್ತೀನಿ. ಉಳಿದವರು ನಿಮಗೆ ನಿಮ್ಮ ಪಾಡಿ ನೀವು ಮಾಡ್ಕೊತೀರಾ, ಅಂಡ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಈ ಟೆಕ್ನಿಕ್ ಗೊತ್ತಾಗಬೇಕು. ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರು ನಾನು ತಗೊಳ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟು, ನೀವು ನಾಳೆ ಇನ್ ಟೈಮಲ್ಲಿ ಜಾಯಿನ್ ಆಗೋದು. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟು, ಇವತ್ತೇನಿದೆ ಇದನ್ನೆಲ್ಲ ನೋಟ್ಸ್ ಮಾಡ್ತಾ ಹೋಗಿ. ಅಂಡ್ ಇನ್ನೊಂದು ನೋಟ್ಸ್ ಮಾಡಿ, ಈ ಬಿಲೀಫ್ ಇರೋದ್ರಿಂದ ನಿಮಗೆ ಏನೇನೇನೇನು ಲಾಸ್ ಆಗಿದೆ ಅದನ್ನ ನೋಟ್ ಮಾಡಿ. ರಿಪೀಟರ್ಸ್, ಇದನ್ನು ನೀವೆಲ್ಲ ರಿಪೀಟ್ ಮಾಡಿ. ಯಾರ್ಯಾರಿಗೆ ಈ ಬಿಲೀಫ್ ಇದೆ, ಇನ್ನು ಬ್ರೇಕ್ ಮಾಡ್ಕೊಳಕ್ಕಾಗಿಲ್ಲ. ಓಕೆ, ಇನ್ನೊಂದು ಹೇಳಿ, ರಿಪೀಟರ್ಸ್ ಮಾತ್ರ ನಾನು ಕೇಳಿದ ಕ್ವಶನ್ಗೆ ಉತ್ತರ ಕೊಡಿ. ಎಷ್ಟು ಜನ ಈ ಲಿಮಿಟಿಂಗ್ ಬಿಲೀಫ್ ಪ್ರೋಸೆಸ್ ನಿಮಗೆ ಗೊತ್ತಿದೆ? ರಿಪೀಟರ್ಸ್ಗೆ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅನ್ನೋ ಮಾತ್ರ ಎಂಟ್ರೀಸ್ ಮಾಡಿ. 1 ಸರಿನಾದ್ರು 2 ಸರಿನಾದ್ರು ನಾನು ಫ್ರೀ ಇದ್ದಾಗ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಓ ವೆರಿ ಗುಡ್. ಕೆಲವೊಬ್ರು ಟ್ರೈ ಮಾಡಿದ್ದೀರಾ, ಈ ಪ್ರೋಸೆಸ್ನ ಮಾಡ್ಕೊಂಡಿದ್ದೀನಿ. ಓಕೆ, ವೆರಿ ಗುಡ್. ಈಗ ಒಂದು ನಿಮಿಷ ಆಂಡ್ರೈಸ್ ಮಾಡಿಬಿಡಿ ಯಾರುವೆ. ಈಗ ಆಂಡ್ರೈಸ್ ಮಾಡಿದ್ದವ್ರು ಇನ್ನೊಂದ್ಸಲ ಆಂಡ್ರೈಸ್ ಮಾಡಿ. ಪ್ರೋಸೆಸ್ ಮಾಡ್ಕೊಂಡ್ಮೇಲೆ ನನಗೆ ರಿಲೀಫ್ ಆಗಿದೆ, ಡಿಫ್ರೆನ್ಸ್ ಆಗಿದೆ, ಅವ್ರು ಮಾತ್ರ ಆಂಡ್ರೈಸ್ ಮಾಡಿ. ಪ್ರೋಸೆಸ್ ನಾನು ಮಾಡ್ಕೊಂಡಿದ್ದಕ್ಕೆ ನಾನು ಶಿಫ್ಟ್ ಮಾಡ್ಕೊಳಕ್ಕಾಗಿದೆ, ನನ್ನ ಲಿಮಿಟಿಂಗ್ ಬಿಲೀಫ್ನ ಶಿಫ್ಟ್ ಮಾಡ್ಕೊಂಡಿದ್ದೀನಿ, ಅದರಿಂದ ನನಗೆ ಉಪಯೋಗ ಆಗಿದೆ. ದಿಸ್ ಇಸ್ ದಿ ಟೂಲ್. ಈ ಟೂಲ್ ನಾನು ಯೂಸ್ ಮಾಡಬೇಕು. ಸ್ಕ್ರೂನ ಓಪನ್ ಮಾಡಬೇಕು ಅಂದ್ರೆ ಸ್ಕ್ರೂ ಡ್ರೈವರ್ಲಿ ಚಾನ್ಸಸ್ ಇದೆ, ಅದನ್ನ ನಾನು ತಿರುಸ್ತಾ ಇರಬೇಕು, ಅದನ್ನ ಕಲಿಬೇಕು, ಅದು ಮಾಡಬೇಕು. ಪರ್ಫೆಕ್ಟ್, ಥ್ಯಾಂಕ್ ಯು. ಓಕೆ, ಇವಾಗ ಈ ಪ್ರೋಸೆಸ್ ಏನಿದೆ, ಇಟ್ಸ್ ಅಮೇಝಿಂಗ್ ಪ್ರೋಸೆಸ್. ಎಂಥ ಬಿಲೀಫ್ ಇದ್ರೂ ಸಹಿತ ನೀವು ಬ್ರೇಕ್ ಮಾಡಿಕೊಂಡು ನಿಮ್ಮ ಲೈಫ್ನ ಕ್ರಿಯೇಟ್ ಮಾಡ್ಬೋದು. ಇವತ್ತು ನಿಮಗೆ ಈಗ ನೀವು ಮಾಡಬೇಕಾಗಿರೋದು ಏನಂದ್ರೆ, ಯಾವ ಲಿಮಿಟಿಂಗ್ ಬಿಲೀಫ್ ಇದೆ, ಅದಿರೋದ್ರಿಂದ ನಿಮಗೆ ಏನೇನೇನು ಲಾಸ್ ಆಗಿದೆ ಅದನ್ನು ನೀವು ಬರೀತೀರಾ. ಅದನ್ನ ಬರೆದು ಬಿಟ್ಟು ನೋಡ್ತೀರಾ, ಎರಡು ಇದೇನು ನೆಕ್ಸ್ಟ್. ಇದಕ್ಕೆ ನಾವು ಪ್ರೋಸೆಸ್ನ ನಾಳೆ ಮಾಡೋಣ. ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ನಿಮ್ಮ ಪಾರ್ಟಿಸಿಪೇಷನ್ಗೆ. ಆ್ಯಂಡ್ ಈ ಪ್ರೋಸೆಸ್ನ ಎಷ್ಟು ಎಫೆಕ್ಟಿವ್ ಆಗಿ ಭಾಗವಹಿಸ್ತೀರೋ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಎಷ್ಟೋ ವರ್ಷಗಳಿಂದ ಆಗದೆ ಇರೋದು ರಿಲೀಫ್ ಆಗುತ್ತೆ. ಈ ಪ್ರಾಕ್ಟೀಸ್ ರಿಕ್ವೈರ್ಡ್ ಇರುತ್ತೆ. ಓಕೆ, ಈಗ ಜಸ್ಟ್ ಇದಕ್ಕೆ ಈ ಇವತ್ತಿನ ಸೆಷನ್ ಏನೇನು ಕ್ಲಾರಿಟಿ ಸಿಕ್ತು, ಜಸ್ಟ್ ಅದನ್ನ ಮಾತ್ರ ಹೇಳ್ತೀರಾ ಒಂದು ವರ್ಡಲ್ಲಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಸ್ಟ್ ಏನ್ ಕ್ಲಾರಿಟಿ ಸಿಕ್ತು ಅಷ್ಟೇ ಹೇಳಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್.